सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरहन्ताणं नमो सिद्धाणं नमो आयिर्याणं नमो वज्रायाणं नमो लोये सौवसाहूणम् झेला श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करूं जिन वाणी को चर्चा त्रेपन भाव की कर लूं भाव विशुद्धि पाने को भाव सदा परिशुद्ध रहे बस आत्म वैभव पाने को भाव सदा परिशुद्ध रहे बस आत्म वैभव पाने को। जय बोलो पंच परमेष्ठी भगवान की जय। जय बोलो परम श्रेष्ठ श्री आचार्य विद्यासागर मुनि महाराज की जय। जय बोलो आचार्य गुरु समय सागर मुनि महाराज की जय। जय बोलो निर्यापक श्रमण गुरु श्री नियम सागर मुनि महाराज की जय। जय बोलो परम पूज्य श्री प्रशांत सागर मुनि महाराज की जय। जय बोलो सर्व संग मुनि ಪಾದಾರವಿಂದಗಳಿಗೆ ನಮೋಸ್ತು ನಮೋಸ್ತು ನಮೋಸ್ತು. ಜಯ ಜಯ. ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ, ಈ ಗ್ರಂಥವನ್ನ ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದಂತಹ 53 ಭಾವಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ಅಂದ್ರೆ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ, ಹೀಗೆ ಈ 5 ಭೇದಗಳ ಒಟ್ಟು 53 ಭಾವಗಳಾಗ್ತವೆ. 53 ಭಾವಗಳನ್ನ ಸಾಮಾನ್ಯ ಗುಣಸ್ಥಾನಗಳ ರೂಪದಿಂದಲೂ ಆಮೇಲೆ ವಿಶೇಷದಿಂದಲೂ ಮತ್ತು ಮಾರ್ಗಣ ಸ್ಥಾನಗಳಲ್ಲಿ ಹಾಗೂ ಗುಣಸ್ಥಾನಗಳ ಮೂಲಕವೂ ಒಂದಿಷ್ಟು ಚರ್ಚೆ ಆದಂತಾಗಿದೆ. ಅಂದ್ರೆ ಈ ಗ್ರಂಥದ ಮೊದಲ ಭಾಗ ಅಥವಾ ಮೊದಲ ಖಂಡ ಭಾಗ 1 ಅನ್ನುವಂಥದ್ದೇನಿತ್ತು ಅದು ಮುಗಿದಂತಾಯಿತು. ಅಂದ್ರೆ ಪರ್ಯಾಪ್ತಕ ಜೀವದ ಬಗ್ಗೆ ಇರುವಂತಹ ಚರ್ಚೆ ಹೆಚ್ಚು ಕಡಿಮೆ ಮುಗಿದಿದೆ. ಇವತ್ತು ನಾವು ದ್ವಿತೀಯ ಖಂಡವನ್ನ ಪ್ರಾರಂಭ ಮಾಡೋದಿದೆ. ಬಹುಶಃ ಇವತ್ತು ಶೈಲಾಕ್ಕ ಬರೋದಿಲ್ಲ ಅಂತ ಅನಿಸ್ತದೆ. ಬೇರೆ ಯಾರಾದ್ರೂ ಓದಬೇಕು ಮುಂದಿನ ವಿಷಯವನ್ನ. ಓದ್ರಿ. 53 ಭಾವಗಳ ಚರ್ಚೆ. ಪರ್ಯಾಪ್ತಕ ಅವಸ್ಥೆಯ ಗುಣಸ್ಥಾನಗಳಲ್ಲಿ 53 ಭಾವಗಳು, ಲಕ್ಷಣಾಲಿಗಳು. ಪರ್ಯಾಪ್ತಕ ಅದಷ್ಟು ಪೂರ್ತಿ ಓದಲ ಬಯ್ಯದವರ ಪೇಜು. ಪರ್ಯಾಪ್ತಕ ಅವಸ್ಥೆಯಲ್ಲಿ ಗುಣಸ್ಥಾನಗಳು 1, 2, 4, 6 ಹಾಗೂ 13 ಇವು ಇರುತ್ತವೆ. ಪರ್ಯಾಪ್ತಕ ನಾಮಕರ್ಮದ ಉದಯದಿಂದ ಸಹಿತ ಯಾವ ಜೀವಗಳ ಎಲ್ಲ ಪರ್ಯಾಪ್ತಿಗಳು ಪೂರ್ಣವಾಗುತ್ತವೆಯೋ ಅದಕ್ಕೆ ಪರ್ಯಾಪ್ತಕ ಜೀವ ಎನ್ನುತ್ತಾರೆ. ನಿವೃತ್ತಿ ಅಪರ್ಯಾಪ್ತಕ. ಪರ್ಯಾಪ್ತಕ ನಾಮಕರ್ಮದಿಂದ ಸಹಿತ ಯಾವ ಜೀವಗಳ ಪರ್ಯಾಪ್ತಿಗಳು ಪ್ರಾರಂಭವಾಗಿವೆಯೋ ಹಾಗೂ ನಿಯಮದಿಂದ ಪೂರ್ಣವಾಗುತ್ತವೆಯೋ ಮತ್ತು ಎಲ್ಲಿಯ ತನಕ ಪರ್ಯಾಪ್ತಿಗಳು ಪೂರ್ಣವಾಗುವುದಿಲ್ಲವೋ ಅಲ್ಲಿಯ ತನಕ ಅದಕ್ಕೆ ನಿವೃತ್ತಿ ಅಪರ್ಯಾಪ್ತಕ ಜೀವ ಎನ್ನುವರು. ಲಬ್ಧಿ ಅಪರ್ಯಾಪ್ತಕ. ಅಪರ್ಯಾಪ್ತಕ ನಾಮಕರ್ಮದ ಉದಯದಿಂದ ಸಹಿತವಾದ
ಆ ಯಾವ ಜೀವವು ಪರ್ಯಾಪ್ತಿಗಳನ್ನಾದರೂ ಆರಂಭ ಮಾಡಿಕೊಂಡಿದೆ, ಆದರೆ ಅವುಗಳಲ್ಲಿಯ ಒಂದೂ ಕೂಡ ಪರ್ಯಾಪ್ತಿಯನ್ನು ಪೂರ್ಣ ಮಾಡಿಕೊಳ್ಳದೆ ಮರಣವನ್ನು ಹೊಂದುತ್ತದೆಯೋ ಅದಕ್ಕೆ ಲಬ್ಧಿ ಅಪರ್ಯಾಪ್ತಕ ಜೀವ ಎನ್ನುವರು. ಪ್ರಶ್ನೆ 1. ಅಪರ್ಯಾಪ್ತಕ ಯಾವ ಅರ್ಥವನ್ನು ಎಲ್ಲಿ ತೆಗೆದುಕೊಳ್ಳಲಾಗುತ್ತದೆ? ಉತ್ತರ: ದೇವ, ನಾರಕಿ, ಆಹಾರಕ, ಮಿಶ್ರಕಾಯ ಯೋಗ ಹಾಗೂ ಕೇವಲಿ ಸಮುದ್ಘಾತದಲ್ಲಿ ಅಪರ್ಯಾಪ್ತಕದ ಅರ್ಥವು ನಿವೃತ್ತಿ ಅಪರ್ಯಾಪ್ತಕವೆಂದು ಇರುವುದು ಹಾಗೂ ಕರ್ಮಭೂಮಿಯ ಪ್ರಥಮ ಗುಣಸ್ಥಾನದಲ್ಲಿಯ ಮನುಷ್ಯ ತಿರ್ಯಂಚರಲ್ಲಿ ಎರಡರಲ್ಲಿಯ, ಅದಕ್ಕೊಂದು ವಿಶೇಷ ಕೊಟ್ಟಿದ್ದಾರೆ ಬಯ್ಯಾಜವರೇ, ನಿವೃತ್ತಿ ಅಪರ್ಯಾಪ್ತಕ ಅಥವಾ ಲಬ್ಧಿ ಅಪರ್ಯಾಪ್ತಕದಲ್ಲಿಯ ಒಂದು ಜೀವದಲ್ಲಿ ಒಂದು ಇರುತ್ತದೆ. ಆದರೆ 2ನೇ 4ನೇ ಗುಣಸ್ಥಾನಗಳಲ್ಲಿ ಅಪರ್ಯಾಪ್ತಕದ ಅರ್ಥವು ನಿವೃತ್ತಿ ಅಪರ್ಯಾಪ್ತಕವೆಂದೇ ಇರುತ್ತದೆ ಹಾಗೂ ಕಾರ್ಮಣ ಕಾಯಯೋಗದಲ್ಲಿ ಪರ್ಯಾಪ್ತಿಯ ಅಭಾವ ಇರುವುದರಿಂದ ಸಾಮಾನ್ಯ ರೂಪವಾಗಿ ಅಪರ್ಯಾಪ್ತಕ ಎಂದು ತೆಗೆದುಕೊಳ್ಳಲಾಗುತ್ತದೆ. ಪ್ರಶ್ನೆ 2. ಲಬ್ಧಿ ಅಪರ್ಯಾಪ್ತಕ ಸಾಕು. ದ್ವಿತೀಯ ಖಂಡದಲ್ಲಿ ಅಪರ್ಯಾಪ್ತಕ ಜೀವನ ಬಗ್ಗೆ ಚರ್ಚೆ ಮಾಡ್ತಾರೆ. ಇಲ್ಲಿ ತನಕ ಏನಾಯ್ತು? ಪರ್ಯಾಪ್ತಕ ಯಾವ ಜೀವಗಳು ಪರ್ಯಾಪ್ತಿಗಳನ್ನ ಪೂರ್ಣ ಕೊಂಡಿವೆ ಅಂಥ ಜೀವಗಳನ್ನ ಪರ್ಯಾಪ್ತಕ ಜೀವ ಅಂತ ಹೇಳ್ತಾರೆ. ಇವಾಗ ದ್ವಿತೀಯ ಭಾಗ ಏನಿದೆ ಅಪರ್ಯಾಪ್ತಕದ್ದಿದೆ. ಆದರೂ ಇಲ್ಲಿ ಪರ್ಯಾಪ್ತಕ ಅಂದ್ರೆ ಏನು, ಅಪರ್ಯಾಪ್ತಕ ಅಂದ್ರೆ ಏನು ಅನ್ನುವಂಥ ಒಂದಷ್ಟು ವಿಷಯಗಳನ್ನ ಹೇಳ್ತಾರೆ. ಇವಾಗ ನಮ್ಗೆ ಮುಖ್ಯವಾಗಿ ಇರುವಂತ ವಿಷಯ ಏನು ಅಂತಂದ್ರೆ, ಅಪರ್ಯಾಪ್ತಕ ಅವಸ್ಥೆ ಇರುವಾಗ ಜೀವದಲ್ಲಿ ಗುಣಸ್ಥಾನಗಳಲ್ಲಿ ಅಂದ್ರೆ ಯಾವ್ಯಾವ ಗುಣಸ್ಥಾನಗಳಲ್ಲಿ 53 ಭಾವಗಳ ಆಗಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಮೊದಲು ಇಲ್ಲಿ ಸಾಮಾನ್ಯ ರೂಪದಿಂದ ಅಪರ್ಯಾಪ್ತಕ ಶಬ್ದವನ್ನ ಎಲ್ಲಾ ಕಡೆ ಬಳಸ್ತಾರೆ. ಎಲ್ಲಾ ಕಡೆ ಅಂದ್ರೆ ಎಲ್ಲೆಲ್ಲಿ? ಈ ಕೆಲವು ಕಡೆ ದೇವತೆಗಳಲ್ಲಿ, ನಾರಕಿಗಳಲ್ಲಿ, ಆಮೇಲೆ ಇನ್ ಕೆಲವು ಆಹಾರಕ ವೃದ್ಧಿಯಲ್ಲಿ ಅಂದ್ರೆ ಆಹಾರಿಕ ಶರೀರ ಮೊದಲಾದಂತಹ ಜಾಗಗಳಲ್ಲಿ ಅಪರ್ಯಾಪ್ತಕ ಅಂತ ಬಳಸಿದ್ರೆ ಅದು ನಿವೃತ್ತಿ ಅಪರ್ಯಾಪ್ತಕ ಅಂತಾನೆ ತಿಳ್ಕೋಬೇಕು. ಅದು ಲಬ್ಧಿ ಅಪರ್ಯಾಪ್ತಕ ಇರಂಗಿಲ್ಲ. ಇನ್ ಲಬ್ಧಿ ಅಪರ್ಯಾಪ್ತಕ ಅಲ್ಲಿ ಇನ್ನೊಂದ್ ಕಡೆ ಅಪರ್ಯಾಪ್ತಕ ಹೆಂಗ್ ಬಳಸ್ತಾರೆ ಅಂದ್ರೆ, ಯಾವುದು ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಳ್ಳುವುದೇ ಇಲ್ಲ ಅಂಥ ಜೀವಗಳ ಬಗ್ಗೆ ಹೇಳುವಾಗ ಅಲ್ಲಿ ಲಬ್ಧಿ ಅಪರ್ಯಾಪ್ತಕ ಅಂತ ತಿಳ್ಕೋಬೇಕು. ಯಾಕೆಂದ್ರೆ ದೇವತೆಗಳಲ್ಲಿ ಲಬ್ಧಿ ಅಪರ್ಯಾಪ್ತಕ ದೇವತೆಗಳಿಲ್ಲ, ನಾರಕಿಗಳಲ್ಲಿಯೂ ಲಬ್ಧಿ ಅಪರ್ಯಾಪ್ತಕ ನಾರಕಿಗಳಿಲ್ಲ. ಇನ್ ಆಹಾರಕ ಶರೀರ ಪ್ರಾಪ್ತ ಮಾಡಿಕೊಳ್ಳುವಂತಹ ಜೀವರು ಕೂಡ ಲಬ್ಧಿ ಅಪರ್ಯಾಪ್ತಕ ಆಗುವುದಿಲ್ಲ. ಹಾಗಾಗಿ ಇಂತಹ ಕೆಲವು ವಿಷಯಗಳನ್ನ ಬಿಟ್ಟು ಆಮೇಲೆ ಕೇವಲಿ ಭಗವಾನರು ಕೂಡ ಅಪರ್ಯಾಪ್ತಕ ಅವಸ್ಥೆಯನ್ನ ಹೊಂದಿರ್ತಾರೆ ಸಮುದ್ಘಾತದ ಸಮಯದಲ್ಲಿ. ಆವಾಗ್ಲೂ ಕೂಡ ಅಪರ್ಯಾಪ್ತಕ ಅಂದ್ರೆ ನಿವೃತ್ತಿ ಅಪರ್ಯಾಪ್ತಕ ಅಂತಾನೆ ತಿಳ್ಕೋಬೇಕು. ಹೀಗೆ ಕೆಲವು ವಿಷಯಗಳು ಅಪರ್ಯಾಪ್ತಕ ಅಂದಾಗ ನಿವೃತ್ತಿ ಅಪರ್ಯಾಪ್ತಕ ಅಂತಾನೆ ಪಕ್ಕ ಆಗಿ ಅದನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸಂಸಾರಿ ಜೀವದ ಅಪೇಕ್ಷದಿಂದ ಅಪರ್ಯಾಪ್ತಕ ಎಲ್ಲೆಲ್ಲಿ ಆಗ್ಲಿಕ್ಕೆ ಸಾಧ್ಯತೆ ಅಂತಂದ್ರೆ, ಗುಣಸ್ಥಾನ 1 ಇಲ್ಲಿ ಮರಣನೂ ಇದೆ, ಜನ್ಮನೂ ಇದೆ. ಜನ್ಮ ಇರುವ ಕಾರಣದಿಂದ ಅಲ್ಲಿ ಅಪರ್ಯಾಪ್ತಕ ಆಗ್ಲಿಕ್ಕೆ ಸಾಧ್ಯ ಇದೆ. 2ನೇ ಗುಣಸ್ಥಾನದಲ್ಲಿ ಕೂಡ ಜನ್ಮ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅಲ್ಲಿ ಕೂಡ ಅಪರ್ಯಾಪ್ತಕ ಅವಸ್ಥೆ ಇದೆ. ಆಮೇಲೆ 3ನೇ ಗುಣಸ್ಥಾನದಲ್ಲಿ ಮರಣನೂ ಇಲ್ಲ, ಜನ್ಮನೂ ಇಲ್ಲ, ಅದರಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇರುವುದಿಲ್ಲ. 4ನೇ ಗುಣಸ್ಥಾನದಲ್ಲಿ ಕೂಡ ಜನ್ಮ ಇದೆ, ಅದಕ್ಕಾಗಿ ಅಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇದೆ. ಇನ್ 6ನೇ ಗುಣಸ್ಥಾನದಲ್ಲಿ ಜನ್ಮ ಇಲ್ಲ, ಆದ್ರೆ ಆಹಾರಕ ವೃದ್ಧಿದಾರಿ ಮುನಿಗಳು ಆಹಾರಕ ಶರೀರದ ಪ್ರಾಪ್ತಿಯನ್ನ ಮಾಡಿಕೊಳ್ಳುವಾಗ ಆಹಾರಕದ ಶರೀರದ ಅಪರ್ಯಾಪ್ತಕ ಅವಸ್ಥೆ ಇರ್ತದೆ.
ಅಂದ್ರೆ ಆಹಾರಕ ಮಿಶ್ರಕಾಯ ಯೋಗ ಇರುವಾಗ ಅಲ್ಲಿ ಅಪರ್ಯಾಪ್ತ ಅವಸ್ಥೆ ಅಂತ ತಿಳ್ಕೊಬೇಕು. ಆಮೇಲೆ ಇನ್ನು 13ನೇ ಗುಣಸ್ಥಾನದಲ್ಲಿ ಇರ್ತದೆ. ಕೇವಲಿ ಭಗವಾನರು ಸಮುದ್ಗಾದ ಸಮಯದಲ್ಲಿ ಔದಾರಿಕ ಮಿಶ್ರಕಾಯ ಯೋಗ ಇರ್ತದೆ. ಎಲ್ಲಿರ್ತದೆ ಮಿಶ್ರಕಾಯ ಯೋಗ? ಸಮುದ್ಘಾತದ ಸಮಯದಲ್ಲಿ ಗಂಡ ಪ್ರಕಾರ ಕವಾಟ ಲೋಕಪೂರ್ಣ ವ್ಯವಸ್ಥೆ ಬರ್ತದಲ್ಲ, ಅವಾಗ ಮಿಶ್ರಕಾಯ ಯೋಗ ಇರ್ತದೆ. ಹಾಗಾಗಿ 13ನೇ ಗುಣಸ್ಥಾನದಲ್ಲಿ ಕೂಡ ಅಪರ್ಯಾಪ್ತಕ ಅವಸ್ಥೆ ಇರ್ತದೆ. ಇಲ್ಲಿ ಮುಖ್ಯವಾಗಿ ಲೆಕ್ಕದಲ್ಲಿ ನೆನಪದಲ್ಲಿ ಇಟ್ಕೋಬೇಕಾದದ್ದು ಏನು ಅಂತಂದ್ರೆ, ದೇವತೆಗಳ ವಿಷಯದಲ್ಲಿ ಲಬ್ಧಿ ಅಪರ್ಯಾಪ್ತಕ ಇಲ್ಲ, ಆಹಾರ ನಾರಕಿಗಳ ವಿಷಯದಲ್ಲಿ ಇಲ್ಲ, ಆಹಾರಕ ಕಾಯಯೋಗದ ವಿಷಯದಲ್ಲಿ ಇಲ್ಲ, ಆಮೇಲೆ ಕೇವಲಿ ಭಗವಾನರ ವಿಷಯದಲ್ಲಿ ಇಲ್ಲ. ಏನಿಲ್ಲ? ಅಪರ್ಯಾಪ್ತಕ ಅಂದ್ರೆ ನಿರ್ವೃತ್ತಿ ಅಪರ್ಯಾಪ್ತಕ ಒಂದೇ ತಿಳ್ಕೋಬೇಕು, ಅಲ್ಲಿ ಲಬ್ಧಿ ಅಪರ್ಯಾಪ್ತಕ ತಿಳ್ಕೋಬಾರ್ದು. ಇದು ಅಪರ್ಯಾಪ್ತಕದ ಗುಣಸ್ಥಾನಗಳಿವು 1, 2, 4, 6, 13. ಇನ್ಯಾವ ಗುಣಸ್ಥಾನದೊಳಗೂ ಅಪರ್ಯಾಪ್ತಕ ಇರಂಗಿಲ್ಲ. ತಿಳಿದ್ರೆ ಅಪರ್ಯಾಪ್ತಕ್ಕಿದ್ರೆ 1, 2, 4, 6, 13. 1, 2, 4, 6, 13 ಈ 5 ಗುಣಸ್ಥಾನಗಳಲ್ಲಿ ಮಾತ್ರ ಅಪರ್ಯಾಪ್ತಕ ಅವಸ್ಥೆ ಇದೆ. ಉಳಿದ ಯಾವ ಗುಣಸ್ಥಾನದಲ್ಲೂ ಅಪರ್ಯಾಪ್ತಕ ಅವಸ್ಥೆ ಇಲ್ಲ. ಇನ್ ಪರ್ಯಾಪ್ತಕ ಅಂತಂದ್ರೆ ಏನು? ಪರ್ಯಾಪ್ತಕ ಅಂದ್ರೆ ನಾಮಕರ್ಮದಲ್ಲಿ 2 ಭೇದ ಇದಾವೆ. ಒಂದು ಪರ್ಯಾಪ್ತಿ, ಇನ್ನೊಂದು ಅಪರ್ಯಾಪ್ತಿ. ಅಥವಾ ಪರ್ಯಾಪ್ತಕ ಅಥವಾ ಅಪರ್ಯಾಪ್ತಕ, ಇವೆರಡೂ ಸ್ವತಂತ್ರವಾದ ನಾಮಕರ್ಮಗಳಿವೆ. ಅದರಲ್ಲಿ ಪರ್ಯಾಪ್ತಕ ನಾಮಕರ್ಮದ ಉದಯ ಇರುವಂತಹ ಜೀವರಲ್ಲಿ ಅಥವಾ ಪರ್ಯಾಪ್ತಕ ನಾಮಕರ್ಮದ ಉದಯದಿಂದ ಯಾವ ಜೀವಗಳು ಜನ್ಮ ತಗೊಳ್ತಾ ಇವೆಯೋ ಅವು ನಿಯಮದಿಂದ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುತ್ತವೆ. ಯಾರಿಗೆ ಪರ್ಯಾಪ್ತಕ ನಾಮಕರ್ಮದ ಉದಯ ಇದೆ ಅವು ತಮ್ಮ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುತ್ತವೆ. ಅದಕ್ಕೋಸ್ಕರ ಅಂಥ ಜೀವರುಗಳನ್ನ ಪರ್ಯಾಪ್ತಕ ಜೀವಗಳು ಎನ್ನುತ್ತಾರೆ. ಏನನ್ನುತ್ತಾರೆ? ಯಾರಿಗನ್ನುತ್ತಾರೆ? ನಿವೃತ್ತಿ ಅಪರ್ಯಾಪ್ತಕ ಜೀವ. ಯಾರಿಗೆ ಅನ್ನುತ್ತಾರೆ? ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುವ ಜೀವರಿಗೆ ಪರ್ಯಾಪ್ತಕರೆನ್ನುತ್ತಾರೆ. ಈ ಪರ್ಯಾಪ್ತಕರಲ್ಲಿ ಒಂದು ಹಂತ ಬರ್ತದೆ ಮಧ್ಯದಲ್ಲಿ. ಪರ್ಯಾಪ್ತಿ ಪೂರ್ಣ ಮಾಡಿಕೊಳ್ಳುವ ಮೊದಲಿನ ಹಂತದಲ್ಲಿ ಇನ್ನೂ ಕಾರ್ಯ ಚಾಲು ಇರ್ತದೆ ಅಲ್ಲ. ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುವಂತಹ ಕೆಲಸ ಪ್ರಾರಂಭ ಇರ್ತದೆ, ಇನ್ನೂ ಪೂರ್ಣ ಆಗಿರಂಗಿಲ್ಲ. ಅಂಥ ಅವಸ್ಥೆಯಲ್ಲಿ ಇದನ್ನ ನಿರ್ವೃತ್ತಿಯ ಪರ್ಯಾಪ್ತಕ ಅಂತ ಕರೀತಾರೆ. ಅವು ಪರ್ಯಾಪ್ತಕರೇ ಇರ್ತಾರೆ. ಅಂದ್ರೆ ಅದನ್ನ ಹೇಗೆ ಹೇಳುದು? ಯಾರಿಗೆ ಪರ್ಯಾಪ್ತಕ ನಾಮಕರ್ಮದ ಉದಯ ಇದೆ ಅಂಥ ಜೀವರುಗಳು ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುವ ಕಾರ್ಯದಲ್ಲಿದ್ದಾರೆ. ಅಂದ್ರೆ ಕಾರ್ಯ ಪ್ರಾರಂಭ ಆಗಿದೆ, ಆದ್ರೆ ಇನ್ನೂ ಪೂರ್ಣ ಆಗಿಲ್ಲ. ಮುಂದೆ ಪೂರ್ಣ ಆಗುವುದು ಪಕ್ಕಾ ಇದೆ. ಯಾರಿಗೆ ಪರ್ಯಾಪ್ತಿಗಳು ಪೂರ್ಣವಾಗುವುದು ಪಕ್ಕಾ ಇದೆ ಮತ್ತೆ ಈಗ ಸದ್ಯಕ್ಕೆ ಪೂರ್ಣ ಆಗಿಲ್ಲ, ಅಂಥ ಅವಸ್ಥೆಯನ್ನ ನಿರ್ವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಅಂತ ಕರೀತಾರೆ. ಅಂದ್ರೆ ಎಲ್ಲಿ ತನಕ ಅವು ಪರ್ಯಾಪ್ತಿ ಪೂರ್ಣ ಆಗುವುದಿಲ್ಲ, ಪೂರ್ಣ ಆಗೋ ತನಕ ಆ ಅವಸ್ಥೆ ಇದೆಯಲ್ಲ, ಅದು ಅಪರ್ಯಾಪ್ತಕ ಅವಸ್ಥೆ. ಅದರ ಹೆಸರು ನಿರ್ವೃತ್ತಿಯ ಪರ್ಯಾಪ್ತಕ. ನಿರ್ವೃತ್ತಿಯ ಪರ್ಯಾಪ್ತಕ ಅಂದ್ರೆ ಸದ್ಯಕ್ಕೆ ಪೂರ್ಣ ಇಲ್ಲ, ಪೂರ್ಣ ಆಗೋದು ಪಕ್ಕ ಇದೆ ಅಷ್ಟೇ. ತಿಳಿತು? ಅಲ್ಲಿ ಗುಣಸ್ಥಾನ ಟೈಪ್ ಅಲ್ವಾ ಭಯಜೇರೆ? ಅಂದ್ರೆ ಮರದಿಂದ ಹಣ್ಣು ಬೀಳ್ತಾ ಇದೆ, ಇನ್ನೂ ಬಿದ್ದಿಲ್ಲ, ನೆಲಕ್ಕೆ ತಾಗಿಲ್ಲ. ಮನೆ ಕಟ್ತಾ ಇದ್ದೀರಿ, ಹೊಸ ಮನೆ ಕಟ್ತಾ ಇದ್ದೀವಿ, ಅದ್ರದ್ದು ಯಾವಾಗ್ಲೂ ಉದಾಹರಣೆ ಕೊಡ್ತಾ ಇದ್ದಿದ್ದಲ್ಲ, ಅದನ್ನ ನೆನಪಿಸೋಣ ಅಂತ ಅನ್ಕೊಂಡೆ ತಾವು ಹೇಳ್ತಾ ಇದ್ದೀರಿ ಸರ್. ಯಾಕೆಂದ್ರೆ ಇಲ್ಲಿ ಪೂರ್ಣ ಮಾಡಿಕೊಳ್ಳುವ ಕಾರ್ಯ ಇದೆ ಅಲ್ಲ ಯಾವುದೋ, ಅಲ್ಲಿ ಕೂಡ ಕಟ್ಟಡ ಚಾಲು ಇದೆ.
ಶರೀರ ಇತ್ಯಾದಿಗಳನ್ನು ಪೂರ್ಣ ಮಾಡಿಕೊಳ್ಳುವುದಿದ್ರೆ ಅಂದ್ರೆ ಅಲ್ಲಿ ಬಿಲ್ಡಿಂಗ್ ಚಾಲು ಇದೆ. ಆ ಬಿಲ್ಡಿಂಗ್ ಗೆ ಏನೇನ್ ಬೇಕಾಗ್ತದೆ ಎಲ್ಲ ಅವುಗಳಲ್ಲಿ ಎಲ್ಲ ಕಾರ್ಯ ಪ್ರಾರಂಭ ಆಗಿದೆ. ಅರ್ಧ ಗೋಡೆಗಳನ್ನು ಕಟ್ಟಿದ್ದೀವಿ, ಆದ್ರೆ ಇನ್ನೂ ಮನೆ ಪೂರ್ಣ ಆಗಿಲ್ಲ. ಆ ಅವಸ್ಥೆಯನ್ನ ನಿರ್ವೃತ್ತಿಯ ಪರ್ಯಾಪ್ತಕ ಅಂತ ತಿಳ್ಕೋಬಹುದು. ಇಲ್ಲಿ ಕೂಡ ಹಾಗೆ ಶರೀರದಲ್ಲಿ ಹಾಗಾಗಿರ್ತದೆ. ಆಹಾರ ಪರ್ಯಾಪ್ತಿ, ಶರೀರ ಪರ್ಯಾಪ್ತಿ, ಇಂದ್ರಿಯ ಪರ್ಯಾಪ್ತಿ, ಶ್ವಾಸೋಚ್ಛ್ವಾಸ ಪರ್ಯಾಪ್ತಿ, ಆಮೇಲೆ ಭಾಷಾ ಪರ್ಯಾಪ್ತಿ, ಮನಃ ಪರ್ಯಾಪ್ತಿ. ಇವು 6 ಪರ್ಯಾಪ್ತಿಗಳಿವೆ. ಇವುಗಳು ಪೂರ್ಣ ಆಗುವಕ್ಕಿಂತ ಮುಂಚೆ ಏನ್ ಕಾರ್ಯ ಪ್ರಾರಂಭ ಇದೆ ಅದು ನಿರ್ವೃತ್ತಿ ಅಪರ್ಯಾಪ್ತಕ. ಅಂದ್ರೆ ಪೂರ್ಣ ಆಗೋದು ಪಕ್ಕಾ ಇದೆ, ಆದ್ರೆ ಕಾರ್ಯ ಇನ್ನೂ ಅರ್ಧ ಆಗಿದೆ, ಅದಕ್ಕಾಗಿ ಅಪರ್ಯಾಪ್ತಕ ಅಂತ ಕರೆದಿದ್ದಾರೆ ಇದಕ್ಕಷ್ಟೇ. ಆದ್ರೆ ಇದು ನಿಯಮದಿಂದ ಪರ್ಯಾಪ್ತಕ ಜೀವನೇ ಆಗಿರ್ತದೆ. ಆದ್ರೆ ಪರ್ಯಾಪ್ತಿಗಳು ಪೂರ್ಣ ಆಗೋಕ್ಕಿಂತ ಮುಂಚೆ ಏನ ಇದೆಯಲ್ಲ, ಒಂದು ಸ್ಟೇಜ್ ಇದೆಯಲ್ಲ, ಅದು ನಿರ್ವೃತ್ತಿ ಅಪರ್ಯಾಪ್ತಕ ಅಂತ ಹೇಳಿದ್ದಾರೆ. ಇನ್ನೊಂದು ಬರ್ತದೆ ಈಗ ಇವೆರಡು ಭೇದ ಏನಾಯ್ತು, ಪರ್ಯಾಪ್ತಕ ಮತ್ತು ನಿವೃತ್ತಿ ಅಪರ್ಯಾಪ್ತಕ. ಇದು ಪರ್ಯಾಪ್ತಕ ನಾಮಕರ್ಮದ ಅಧೀನದಲ್ಲಿ ಇರ್ತವೆ. ಇನ್ನು ಅಪರ್ಯಾಪ್ತಕ ನಾಮಕರ್ಮದ ಉದಯದಲ್ಲಿರುವಂತಹ ಅಧೀನದಲ್ಲಿರುವಂತದ್ದು ಅದಕ್ಕೇನಂತಾರೋ ಲಬ್ಧಿ ಅಪರ್ಯಾಪ್ತಕ. ಲಬ್ಧಿ ಅಪರ್ಯಾಪ್ತಕ ಅಂದ್ರೆ ಏನು, ಇದಕ್ಕೆ ಪರ್ಯಾಪ್ತಕ ನಾಮಕರ್ಮ ಕೆಲಸ ಮಾಡೋದಿಲ್ಲ. ಇದು ಯಾವಾಗ ಅವಸ್ಥೆ ಆಗ್ತದೆ ಅಂತಂದ್ರ, ಯಾವ ಜೀವರಿಗೆ ಅಪರ್ಯಾಪ್ತಕ ನಾಮಕರ್ಮದ ಉದಯ ಇದೆ, ಆ ಉದಯದ ಕಾರಣ ಆ ಯಾವ ಜೀವರು ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುವ ಕಾರ್ಯವೇನೋ ಪ್ರಾರಂಭ ಮಾಡ್ತಾರೆ, ಆದ್ರೆ ಒಂದೂ ಕೂಡ ಪೂರ್ಣ ಆಗೋದಿಲ್ಲ. ಪರ್ಯಾಪ್ತಿಗಳನ್ನ ಪೂರ್ಣ ಮಾಡ್ಕೊಳ್ಬೇಕು ಅಂತ ಪ್ರಾರಂಭ ಕಾರ್ಯ ಆಗ್ತದೆ, ಆದ್ರೆ ಪೂರ್ಣ ಆಗುವುದಿಲ್ಲ. ಯಾವುದು ಒಂದು ಪೂರ್ಣ ಆಗೋದಿಲ್ಲ. ಪೂರ್ಣ ಆಗುವುದರೊಳಗಾಗಿನೇ ಅವುಗಳು ಮರಣ ಹೊಂದುತ್ತವೆ. ಇಂಥ ಸ್ಥಿತಿಯನ್ನ ಲಬ್ಧಿ ಅಪರ್ಯಾಪ್ತಕ ಅವಸ್ಥೆ ಅಂತ ಕರೀತಾರೆ. ಅಂಥ ಜೀವರುಗಳನ್ನ ಲಬ್ಧಿ ಅಪರ್ಯಾಪ್ತಕ ಜೀವರು ಅಂತ ಕರೀತಾರೆ. ತಿಳಿದ್ರಿ? ಲಬ್ಧಿ ಅಪರ್ಯಾಪ್ತಕ ಅಂದ್ರೆ ಪರ್ಯಾಪ್ತಿಗಳು ಪೂರ್ಣ ಆಗುವುದೇ ಇಲ್ಲ. ಇವರಲ್ಲಿ ಅಪರ್ಯಾಪ್ತಕ ನಾಮಕರ್ಮದ ಕೆಲಸ ಮಾಡ್ತಿರ್ತದೆ, ಉದಯ ಇರ್ತದೆ. ಇನ್ ಪರ್ಯಾಪ್ತಕರು ಅಂತಂದ್ರೆ ಅವರಲ್ಲಿ ಪರ್ಯಾಪ್ತಿಗಳು ಪೂರ್ಣ ಆಗುತ್ತವೆ. ತಿಳಿದ್ರಿ? ನಿವೃತ್ತಿ ಅಪರ್ಯಾಪ್ತಕರದು ಪೂರ್ಣ ಆಗುತ್ತವೆ, ಲಬ್ಧಿ ಅಪರ್ಯಾಪ್ತಕರದು ಪೂರ್ಣ ಆಗುವುದಿಲ್ಲ. ಇವೆರಡನ್ನು ನೆನಪಿಟ್ಟುಕೊಳ್ಳಬೇಕು. ತಿಳಿದು? ಗರ್ಭಸ್ಥಿತು ಅದು ಪೂರ್ತಿ ಬೆಳೆಯುವುದಲ್ಲೇನೆ ಡೆಲಿವರಿ ಆಗ್ತಲ್ಲ, ಅದನ್ನ ಹಾಗ ಅನ್ಕೋಬೋದಲ್ಲ ಬೈಜಿ? ಪರ್ಯಾಪ್ತಕ ಜೀವನ ಇದೆ, ಅದು ಡೆಲಿವರಿ ಆಗಿದೆ ಅಂದ್ರೆ 9 ತಿಂಗಳ ಜೀವನ ಮುಗಿದಿದೆ ಅದ್ರದ್ದು. ಅಲ್ಲ ಮಧ್ಯದಲ್ಲಿ ಸರಿ 1 ತಿಂಗಳು 2 ತಿಂಗಳಾದ್ರೂ ಕೂಡ ಅದ್ರದ್ದು ಜೀವನ 2 ತಿಂಗಳಾಗಿದೆ, 1 ತಿಂಗಳಾಗಿದೆ, ಬದುಕಿದೆ ಅದಷ್ಟು. ಪರ್ಯಾಪ್ತಿಗಳು ಕಂಪ್ಲೀಟ್ ಆಗಿರಲ್ಲ. ಪರ್ಯಾಪ್ತಿಗಳಾಗಿವೆ, ಅಂಗಾಂಗಗಳು ಬೆಳೆದಿಲ್ಲ ಅಷ್ಟೇ. ಅದು ಅಂತರ್ಮುಹೂರ್ತದಲ್ಲೇ ಈ ಕಾರ್ಯ ಆಗಿದೆ ಆಗಿಲ್ಲ ಅಷ್ಟರಲ್ಲೇ ಇರ್ತದೆ. ಎಲ್ಲಿಂದ ಬೇರೆ ಕಡೆ ಜೀವ ಸತ್ತು ಇಲ್ಲಿ ಬಂದಿದೆ, ಗರ್ಭ ನಿಂತಿದೆ ಅಂತ ನಮಗೆ ಗೊತ್ತಾಗುವುದರಲ್ಲೇ ಅದ್ರ ಜೀವನ ಬಹಳ ದೂರ ಹೋಗಿರ್ತದೆ. ಹಾಗಾಗಿ ಅಪರ್ಯಾಪ್ತಕ ಜೀವರು ಮನುಷ್ಯರ ಗರ್ಭದಲ್ಲಿ ಮನುಷ್ಯ ಜನ್ಮವನ್ನ ಹೊಂದುವುದಿಲ್ಲ. ಅಪರ್ಯಾಪ್ತಕ ಮನುಷ್ಯರು, ಲಬ್ಧಿ ಅಪರ್ಯಾಪ್ತಕ ಮನುಷ್ಯರು ಗರ್ಭದಲ್ಲಿ ಜನ್ಮ ತಾಳುವುದಿಲ್ಲ. ಗರ್ಭದಲ್ಲಿ ಜನ್ಮ ತಾಳುವವರೆಲ್ಲ ನಿಯಮದಿಂದ ಪರ್ಯಾಪ್ತಕರೇ ಆಗಿರುತ್ತಾರೆ. ಅದು ಮನೆಯ ಉದಾಹರಣೆ ಕೊಟ್ಟಾಗ್ಲೂ ಅದು ಮನೆ ಕೆಲಸ ಪೂರ್ತಿ ಆಗದೆ ಅರ್ಧದಲ್ಲಿ ನಿಂತಾಗ ಅದು ಅಪರ್ಯಾಪ್ತಕ, ಲಬ್ಧಿ ಅಪರ್ಯಾಪ್ತಕ ಅಂತ ತಿಳ್ಕೋಬಹುದು ಅಂತ ಹೇಳಿದ ನೆನಪು ನನ್ಗೆ. ಸರಿನಾ? ಕೆಲಸ
ಅರ್ಧ ಇದ್ದಾಗ ನಿವೃತ್ತಿ ಅಪರ್ಯಾಪ್ತಕ. ಮನೆ ಕಟ್ಟೋದು ಅಂದ್ರೆ ಕಟ್ಟುವ ತನಕ ಎಲ್ಲಾನು ಮುಗಿದಿದೆ ಅಂತಾನೆ ತಿಳ್ಕೊಬೇಕು ಅದನ್ನ. ಮನೆ ಕೆಲಸ ಕಟ್ಟೋ ಕೆಲಸ ಅದು ನಾವು ನಿಲ್ಲಿಸಿದ್ರೆ ಮಾತ್ರ ನಿಲ್ತದೆ. ಅದೇ ಇಲ್ಲ, ನಿಲ್ಸಿದಾಗ ಅರ್ಧ ಹೋಗ್ರೆ ಅಂತ ಹೇಳಿದ್ದ ನೆನ್ಪು. ಸರಿ ಸರಿ, ಮುಂದುವರಿಸಿ ಬೈಯದು. ಅದ್ ಅರ್ಧ ನಿಂತಿದೆ ಅಂದ್ರೆ ಕೆಲಸ ಪೂರ್ಣ ಆಗ್ಲಿಲ್ಲ ಅಂದ್ರೆ ತಿಳ್ಕೊಬಹುದು, ಏನ್ ತೊಂದ್ರೆ ಇಲ್ಲ. ಭಯ್ಯಾಜಿ, ಕ್ಷುದ್ರ ಭಾವಗಳು ಅಂತಂದ್ರೆ ಆ ಕ್ಷುದ್ರ ಭಾವದಲ್ಲಿ ಸಹ ಪರ್ಯಾಪ್ತಿ ಪೂರ್ಣ ಆಗಿರುತ್ತೆ ಅಂದ್ಕೋಬೇಕು. ಕ್ಷುದ್ರ ಭಾವಗಳು ಶುದ್ಧ ಅಂದ್ರೆ ಜೀವಗಳನ್ನು ತಗೊಂಡಿದ್ದಾರೆ, ಅದ್ರ ಮೇಲೆ ಬರ್ತದೆ. ಶುದ್ರ ಭಾವಗಳಲ್ಲಿ ಏಕೇಂದ್ರಿಯನೂ ಇದೆ, ಪಂಚೇಂದ್ರಿಯನೂ ಇದೆ. ಅದು ಅಪರ್ಯಾಪ್ತಕದ ಅಪೇಕ್ಷದಿಂದ ಇದೆ. ಹಾಗಾಗಿ ಅಪರ್ಯಾಪ್ತಕದಿಂದಲೇ ನೋಡ್ಬೇಕು. ಪರ್ಯಾಪ್ತಿಗಳು ಪೂರ್ಣ ಆಗೋದಿಲ್ಲ. ಇನ್ನು ಕೆಲವರದು ಅದು ಯಾವ ಕಥನದ ಮೇಲೆ ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಈಗ ಶುದ್ರ ಭಾವ ಅಂದ್ರೆ ಅಪರ್ಯಾಪ್ತಕೃತ ತಗೋಬಹುದು. ಅಪರ್ಯಾಪ್ತಕರದೇ ಇರಬೇಕು. ಸರಿ. ಶುದ್ರ ಭಾವ ಅಂದ್ರೆ ಭಾವ ಪೂರ್ಣ ಇಲ್ಲ ಅಂತ ಅದ್ರ ಅರ್ಥ. ಇಲ್ಲಿ ಇನ್ನೂ ಇದೆ. ಇದು ಈ ಪರ್ಯಾಪ್ತಕ, ನಿವೃತ್ತಿ ಅಪರ್ಯಾಪ್ತಕ, ಲಬ್ಧಿ ಅಪರ್ಯಾಪ್ತಕ, ಈ ಮೂರರದು ಪರಿಭಾಷೆ. ಪರ್ಯಾಪ್ತಕ ಇದು ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಂಡಿದೆ. ನಿವೃತ್ತಿ ಅಪರ್ಯಾಪ್ತಕ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುತ್ತಿದೆ, ಮಾಡಿಕೊಳ್ಳುವುದು ಪಕ್ಕಾ ಇದೆ. ಲಬ್ಧಿ ಅಪರ್ಯಾಪ್ತಕ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳಲು ಪ್ರಾರಂಭ ಮಾಡಿದೆ, ಪೂರ್ಣ ಮಾಡಿಕೊಳ್ಳುವ ಮೊದಲೇ ಮರಣ ಹೊಂದುತ್ತದೆ. ಹೀಗಿದೆ. ಆಮೇಲೆ ಸರ್ವೇ ಸಾಮಾನ್ಯವಾಗಿ ಅಪರ್ಯಾಪ್ತಕ ಅಂತ ಬಂದಾಗ ನಾವು ಎಲ್ಲೆಲ್ಲಿ ಹೇಗೆ ಅರ್ಥ ತಗೋಬೇಕು ಅದೊಂದು ವಿಷಯವನ್ನ ಹೇಳಿದ್ದಾರೆ. ಅದೇ ಆಹಾರಕ ಕಾಯಯೋಗ ಅಂದ್ರೆ ಆಹಾರಕ ಮಿಶ್ರ ಕಾಯಯೋಗ ಇದೆಲ್ಲ. ಆ ಅವಸ್ಥೆನಲ್ಲಿ ದೇವತೆಗಳಲ್ಲಿ, ನಾರಕಿಗಳಲ್ಲಿ, ಆಮೇಲೆ ಕೇವಲಿಗಳ ಸಮುದ್ಘಾತದ ಸಮಯದಲ್ಲಿ ಏನ್ ಅಪರ್ಯಾಪ್ತಕ ಅಂತ ಬರ್ತದೆ ಅದು ಲಬ್ಧಿ ಅಪರ್ಯಾಪ್ತಕ ಆಗಿರುವುದಿಲ್ಲ. ಅಲ್ಲಿ ಬರುವಂತ ವಿಷಯ ಕೇವಲ ನಿವೃತ್ತಿ ಅಪರ್ಯಾಪ್ತಕ ಅಂದ್ರೆ ಪರ್ಯಾಪ್ತಕರಿದ್ದಾರವರೆಲ್ಲ, ಅಲ್ಲಿ ಅಪರ್ಯಾಪ್ತಕ ವ್ಯವಸ್ಥೆ ಇರುವುದೇ ಇಲ್ಲ. ಹಾಗಾಗಿ ಅಂತಹ ಪ್ರಸಂಗಗಳಲ್ಲಿ ನಿವೃತ್ತಿ ಅಪರ್ಯಾಪ್ತಕದ ಅರ್ಥವನ್ನು ತೆಗೆದುಕೊಳ್ಳಬೇಕು. ಅಪರ್ಯಾಪ್ತಕ ಅಂತ ಅಷ್ಟೇ ಹೇಳಿಬಿಟ್ಟಿದ್ರು ಅಂತಂದ್ರೆ ದೇವತೆಗಳ ವಿಷಯದಲ್ಲಿ, ನಾರಕಿಗಳ ವಿಷಯದಲ್ಲಿ, ಆಹಾರಕ ಮಿಶ್ರ ಕಾಯಯೋಗದ ವಿಷಯದಲ್ಲಿ, ಕೇವಲಿ ಭಗವಾನರ ಸಮುದ್ಘಾತದಲ್ಲಿ ಅಪರ್ಯಾಪ್ತಕದ ಅರ್ಥ ನಿವೃತ್ತಿ ಅಪರ್ಯಾಪ್ತಕ ಇರುತ್ತದೆ. ಹಾಗೂ ಉಳಿದ ಕಡೆ ಏನಾಗಿ ತಿಳ್ಕೋಬೇಕು, ಅಲ್ಲಿ ಯಾವುದು ವಿಶೇಷತೆ ಜೀವದ ಬಗ್ಗೆ ಹೇಳ್ತಾ ಇದ್ದಾರೆ ಅಲ್ಲಿ ಆಯಾಯ ಅರ್ಥಗಳು ಬದಲಾಗ್ತಾ ಹೋಗ್ತವೆ. ತಿಳಿತು? ಭಯ್ಯಾಜಿ ಮತ್ತೊಂದು ಹೇಳ್ರಿ, ಅದನ್ನ ಬರ್ಕೊಳತ್ತೇವ್ರಿ. ದೇವತೆಗಳ ವಿಷಯದಲ್ಲಿ, ನಾರಕಿಗಳ ವಿಷಯದಲ್ಲಿ, ಆಹಾರಕ ಮಿಶ್ರ ಕಾಯಯೋಗದ ವಿಷಯದಲ್ಲಿ, ಕೇವಲಿ ಭಗವಾನರ ಸಮುದ್ಘಾತದಲ್ಲಿ ಎಲ್ಲಿಯಾದರೂ ಅಪರ್ಯಾಪ್ತಕ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಅದು ನಿಯಮದಿಂದ ನಿವೃತ್ತಿ ಅಪರ್ಯಾಪ್ತಕ ಅಂತ ತಿಳ್ಕೋಬೇಕು. ಹಾಗಾಗಿ ಅಲ್ಲಿ ಲಬ್ಧಿ ಅಪರ್ಯಾಪ್ತಕದ ಅರ್ಥ ತಗೋಬಾರ್ದು. ಯಾಕೆಂದ್ರೆ ಅವರಲ್ಲಿ ಲಬ್ಧಿ ಅಪರ್ಯಾಪ್ತಕ ಇರುವುದಿಲ್ಲ. ಇನ್ನು ಉಳಿದಂತಹ ಮನುಷ್ಯ ಮತ್ತು ತಿರ್ಯಂಚರ ವಿಷಯದಲ್ಲಿ ಏನಾಗಬಹುದು, ಉಳಿದಂತಹ ಮನುಷ್ಯ ಮತ್ತು ತಿರ್ಯಂಚರಲ್ಲಿ ಅದರಲ್ಲೂ ಗುಣಸ್ಥಾನ ಒಂದರಲ್ಲಿ ಮಿಥ್ಯಾತ್ವದಲ್ಲಿ ಇರುವಾಗ ಲಬ್ಧಿ ಅಪರ್ಯಾಪ್ತಕನೂ ಆಗಿರಬಹುದು, ನಿವೃತ್ತಿ ಅಪರ್ಯಾಪ್ತಕನೂ ಆಗಿರಬಹುದು. ನೋಡ್ರಿ, ಮನುಷ್ಯರಲ್ಲಿ ಆಹಾರಕ ಮಿಶ್ರಕಾಯಯೋಗವನ್ನ ಬಿಟ್ಟಂತಹ ಉಳಿದ ಮನುಷ್ಯರಲ್ಲಿ ಗುಣಸ್ಥಾನ ಒಂದರಲ್ಲಿ ಅಂದ್ರೆ ಮಿಥ್ಯಾತ್ವದಲ್ಲಿ ಇರುವಂತಹ
ತಿರ್ಯಂಶ ಮತ್ತು ಮನುಷ್ಯರ ಅಪೇಕ್ಷದಿಂದ ನಿವೃತ್ತಿಯ ಪರ್ಯಾಪ್ತಕದ ಕಥನವೂ ಆಗಿರಬಹುದು, ಲಬ್ಧಿಯ ಪರ್ಯಾಪ್ತಕದ ಕಥನವೂ ಆಗಿರಬಹುದು. ಆ ಯಾವ ಸಂದರ್ಭ ಯಾವ ವಿವರಣೆಯನ್ನ ಹೇಳ್ತಾ ಇದೆಯೋ ಅದರ ಅನುಸಾರವಾಗಿ ಅಲ್ಲಿ ಅಪರ್ಯಾಪ್ತಕದ ಅರ್ಥ ಇರುತ್ತದೆ. ಯಾಕಂದ್ರೆ ಮನುಷ್ಯರಲ್ಲಿಯೂ ಕೂಡ ಲಬ್ಧಿಯ ಪರ್ಯಾಪ್ತಕ ಮನುಷ್ಯರಿದ್ದಾರೆ, ತಿರ್ಯಂಶರಲ್ಲೂ ಇದ್ದಾರೆ. ಹಾಗಾಗಿ ಅಲ್ಲಿ ಸಂದರ್ಭಕ್ಕೆ ಏನು ಹೇಳ್ತಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ಆದ್ರೆ ಮುಂದಿನ ಗುಣಸ್ಥಾನ ಇದಾವಲ್ಲ, ಇದು 1ನೇ ಗುಣಸ್ಥಾನದಾಯ್ತು. 2ನೇ ಗುಣಸ್ಥಾನ ಮತ್ತೆ 4ನೇ ಗುಣಸ್ಥಾನದಲ್ಲಿ ಕೂಡ ಜನ್ಮ ಆಗ್ತದೆ. ಅಂತಹ ಸಂದರ್ಭಗಳಲ್ಲಿ ಅಪರ್ಯಾಪ್ತಕ ಅಂತ ಹೇಳಿದ್ದಾರೆ ಅಂತಂದ್ರೆ ಅಲ್ಲಿ ಲಬ್ಧಿಯ ಪರ್ಯಾಪ್ತಕ ಇರುವುದಿಲ್ಲ. ಯಾಕಂದ್ರೆ ಯಾವುದೇ ಲಬ್ಧಿಯ ಪರ್ಯಾಪ್ತಕ ಜೀವ 2ನೇ ಗುಣಸ್ಥಾನದಲ್ಲಿ ಜನ್ಮ ತಾಳುವುದಿಲ್ಲ, 4ನೇ ಗುಣಸ್ಥಾನದಲ್ಲೂ ಜನ್ಮ ತಾಳುವುದಿಲ್ಲ. ಅವರೆಲ್ಲ ಪರ್ಯಾಪ್ತಕರಿರ್ತಾರೆ. ಅದಕ್ಕಾಗಿ ಅಲ್ಲಿ ಅಪರ್ಯಾಪ್ತಕ ಅಂದರೆ ನಿವೃತ್ತಿಯ ಪರ್ಯಾಪ್ತಕ ಅಂತ ತಿಳ್ಕೋಬೇಕು. ಎಲ್ಲಿ 2ನೇ ಗುಣಸ್ಥಾನದಲ್ಲಿ ಹುಟ್ಟುವಂತವರು 4ನೇ ಗುಣಸ್ಥಾನದಲ್ಲಿ ಹುಟ್ಟುವಂತವರಲ್ಲಿ ಕೇವಲ ನಿವೃತ್ತಿಯ ಪರ್ಯಾಪ್ತಕ ಇರುತ್ತದೆ ಎಂದು ತಿಳಿದುಕೊಳ್ಳಬೇಕು. ತಿಳಿದು ಆಮೇಲೆ ಇನ್ನು ಜನ್ಮದಕ್ಕಿಂತ ಮೊದಲ ಅವಸ್ಥಾ ಇದೆ ಜೀವಕ್ಕೆ, ತಿಳಿತಾ? ಜನ್ಮಕ್ಕಿಂತ ಮೊದಲು ಒಂದು ಅವಸ್ಥಾ ಇದೆ. ಯಾವ ಅವಸ್ಥಾ ಇದೆ? ಅದು ಮರಣ ಆಗಿದೆ, ಇನ್ನು ಪರ್ಯಾಪ್ತಿಗಳ ಕೆಲಸನೂ ಪ್ರಾರಂಭ ಆಗಿಲ್ಲ. ಅದಕ್ಕಿಂತ ಮುಂಚೆನೂ ಒಂದು ಅವಸ್ಥಾ ಇದೆ, ಅದು ಕಾರ್ವಣ ಕಾಯಯೋಗ. ಅಲ್ಲಿ ಕೂಡ ಒಮ್ಮೊಮ್ಮೆ ಅಪರ್ಯಾಪ್ತಕ ಜೀವ ಅಂತ ಬರೀತಾರೆ. ಅಲ್ಲಿ ಯಾವುದು ತಗೊಳ್ಳೋ ಹಂಗಿಲ್ಲ. ಅಪರ್ಯಾಪ್ತಕ ಅಂದ್ರೆ ನಿವೃತ್ತಿ ಅಪರ್ಯಾಪ್ತಕ ಅಂತಾನೂ ತಗೊಳ್ಳೋ ಹಂಗಿಲ್ಲ, ಅಥವಾ ಲಬ್ಧಿ ಅಪರ್ಯಾಪ್ತಕ ಅಂತಾನೂ ಇಲ್ಲ. ಸಹಜ ರೂಪದಿಂದ ಅಲ್ಲಿ ಪರ್ಯಾಪ್ತಿಗಳಿಲ್ಲ, ಅದಕ್ಕೆ ಅಪರ್ಯಾಪ್ತಕ. ತಿಳಿದ್ರಿ? ಸಾಮಾನ್ಯ ರೂಪದಿಂದ ತಗೋಬೇಕಾದ್ರೆ, ಸಹಜ ರೂಪದಿಂದ ಪರ್ಯಾಪ್ತಿಗಳಿಲ್ಲ ಅಷ್ಟೇ ಅರ್ಥದಲ್ಲಿ ತಗೋಬೇಕು. ಕಾರ್ಯನೇ ಶುರುವಾಗಿಲ್ಲ, ಆದ್ರಿಂದ ಯಾವುದು ಅಲ್ಲ. ಅದಕ್ಕಾಗಿ ಯಾವುದೇ ಪರ್ಯಾಪ್ತಿಗಳಿಲ್ಲ ಅನ್ನೋ ಅರ್ಥದಲ್ಲಿ ಕಾರ್ಬಣ ಕಾಯಯೋಗದಲ್ಲಿ ತಗೋಬೇಕು. ತಿಳಿದು ಭಯಾಜಿ ಅವರ ಈ ರೀತಿ ಪ್ರಸ್ತಾಪನೆಗಳು ಮಾಡೋದಕ್ಕೆ ಏನ್ ಕಾರಣ ಭಯಾಜಿ? ಆಗಿಲ್ಲ, ಮುಂದೆ ಆಗತ್ತೆ ಅಂತ ನಾವು ತಿಳ್ಕೋಬೇಕು. ಇಲ್ಲ ಹಾಗೇ ಇಲ್ಲ, ಈ ತರ ಎಲ್ಲ ಹೇಳಿದಾರಲ್ಲ, ಇದಕ್ಕೆಲ್ಲ ಏನು ಕಾರಣ ಅಂತ. ಈಗ 1ನೇ ಕ್ಲಾಸ್ ಬರೋಕ್ಕಿಂತ ಮುಂಚೆ ಪ್ರೀ ನರ್ಸರಿ ಅಂತೇವೆ, ನರ್ಸರಿ ಅಂತೇವೆ, LKG ಅಂತೇವೆ, UKG ಅಂತೇವೆ. ಇವುಗಳನ್ನೆಲ್ಲ ಹೇಳುವ ಅವಶ್ಯಕತೆ ಏನಿದೆ? ಹೌದು, ಅಂದ್ರೆ 1ನೇ ಕ್ಲಾಸ್ ಹೋಗೋ ಮಕ್ಳು ಇದನ್ನ ದಾಟ್ಕೊಂಡೇ ಬಂದಿರ್ತಾರೆ ಅಂತ. ಅಲ್ಲಿ ಪರ್ಯಾಪ್ತಿಗಳ ಪೂರ್ಣ ಆಗಬೇಕು ಅಂತಂದ್ರೆ ಪರ್ಯಾಪ್ತಕ ನಾಮಕರ್ಮ ಇರ್ಬೇಕು. ಮತ್ತೆ ಇಷ್ಟಿಷ್ಟ ಆಗಿದೆ, ಪರ್ಫೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ಕೊಡ್ತಿದ್ದಾರೆ, ಎಲ್ಲಿಯೂ ಡೌಟ್ ಉಳಿಸಿಲ್ಲ. ಸಿದ್ಧಾಂತದಲ್ಲಿ ಡೌಟ್ ಇರೋದು, ಸಂಶಯಕ್ಕೆ ಎಲ್ಲೂ ಅವಕಾಶ ಇಲ್ಲ. ಪ್ರತಿಯೊಂದು ಸಿದ್ಧವಾಗಿ ಬಿಟ್ಟಿದೆ. ತಿಳಿತ್ರಿ? ಯಾರು ಇದು ಪರ್ಯಾಪ್ತಿ ಪೂರ್ಣ ಆಗಿದಿರುತ್ತೈತಿ. ಆದ್ರ ಕೇವಲ ಸಮುದ್ರಘಾತ ಇರುವಾಗ, ಇಲ್ಲಾರು ಇವ್ರ ಆಹಾರಕ್ಕೆ ಮಿಶ್ರ ಕಾಯೋಗ ಇರುವಾಗ ಇದು ಅಪರ್ಯಾಪ್ತಕ ಅವಸ್ಥಾ ಏನಿರ್ತೈತಿ, ಆ ಅವಸ್ಥಾ ಪರ್ಯಾಪ್ತಿ ಪೂರ್ಣ ಆಗಿರ್ತೈತಿ. ಆದ್ರೆ ಈ ಕಾರಣಕ್ಕ ಅಪರ್ಯಾಪ್ತಕ ಆಗಿರ್ತಾರ. ಆ ಅವಸ್ಥಾಕ್ ಏನ್ ಅನ್ನೋದ ಇಂತ? ಅದು ನಿವೃತ್ತಿಯ ಪರ್ಯಾಪ್ತಕ. ನೋಡ್ರಿ, ಆಹಾರಕ ಕಾಯಯೋಗ ಮುನಿ ಮಹಾರಾಜರಿಗೆ ಆಗ್ತದೆ. ಆದ್ರೆ ಆಹಾರಕ ಶರೀರ ಇದೆಲ್ಲ, ಅದ್ರ ಕೆಲಸ ಅರ್ಧ ಆಗಿದೆ. ಅವ್ರದ್ದೇನ್ ಒಂದು ಮೊಳ ಪುತ್ಥಳಿ ಬಿಡುಗಡೆ ಆಗ್ತಿದೆ ಅಲ್ಲ, ಅದರದ ಪರ್ಯಾಪ್ತಿಗಳು ಇನ್ನೂ ಪೂರ್ಣ ಆಗೋದಿದೆ. ಆ ಕಾಯಯೋಗದ ಅಪರ್ಯಾಪ್ತಕ ಅವಸ್ಥಾ ಇದೆ ಅಲ್ಲ, ಅದಕ್ಕದು ನಿವೃತ್ತಿಯ ಪರ್ಯಾಪ್ತಕ. ಅದು ಪೂರ್ಣ ಆಗೋದು ಪಕ್ಕ ಇದೆ ಅಲ್ಲ. ಆಹಾರಕ ವೃದ್ಧಿ ಯಾರಿಗೆ ಪ್ರಾಪ್ತ ಆಗಿದೆ, ಆಗ ವೃದ್ಧಿ ಪ್ರಾಪ್ತದ ಕಾರ್ಯ ಶುರುವಾಗಿದೆ ಅಂದ್ರೆ ಅದು ಶರೀರ ಪೂರ್ಣ ಆಗ್ತದೆ. ಇನ್ ಕೇವಲಿ ಭಗವಾನ್ರದ್ದು ಅದೇನು ಒಂದು ಸಮಯ 2 ಸಮಯ ಇರ್ತದೆ, ಮುಗಿದೋಯ್ತು. ಸಮಯ ಅಂದ್ರೆ ಸಮಯ ಅನ್ನೋದ್ರೊಳಗೆ ಲೆಕ್ಕಿಲ್ದ ಸಮಯ ಆಗಿದೆ ನಮ್ಮ ಕಡೆಯಿಂದ.
ಅಷ್ಟು ಪಾಯಿಂಟ್ ಕಡಿಮೆ ಇದೆ. ಅದನ್ನ ನಮ್ಮ ಬುದ್ಧಿ, ನಮ್ಮ ಮೆದುಳು ಅಥವಾ ನಮ್ಮ ಬುದ್ಧಿಶಕ್ತಿ ಆ ಸಮಯವನ್ನು ಕೂಡ ಗುರುತಿಸ್ಲಿಕ್ಕೆ ಆಗಲಾರದಷ್ಟು ಮಬ್ಬಿದೆ. ಯಾರಿಗೂ ಸಮಯ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಅಂತಹದ್ದು ಪಾಯಿಂಟ್ ಔಟ್ ಮಾಡಿ ಹೇಳಿದಾರೆ ಇಲ್ಲಿ. ಅದ್ರ ರಿಸರ್ಚ್ ಯಾವ ಲೆವೆಲ್ದಲ್ಲಿ ಹೋಗಿದೆ ನೋಡ್ರಿ. ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನ ನಮ್ಗೆ ತಿಳಿಸ್ಕೊಡಕ್ಕೋಸ್ಕರ ಈ ರೀತಿ ವಿವರಣೆಗಳು ಕೊಟ್ಟಿದ್ದಾರೆ ಇರ್ಬೇಕು. ಈ ರೀತಿ ಸಿದ್ಧಾಂತ ಇದೆ. ಅದು ಎಲ್ಲಿಂದ ವಿಷಯ ಅಲ್ಲ, ಇದೇ ಯಥಾರ್ಥವಾದ ವಿಷಯ ಇದೆ. ನಮ್ಮಂತವರಿಗೆ ಅತಿ ಸೂಕ್ಷ್ಮ ವಿಷಯಗಳನ್ನ ಸ್ಪಷ್ಟೀಕರಿಸಕ್ಕೋಸ್ಕರ ಇಷ್ಟೊಂದು ವಿವರವಾಗಿ ಕೊಟ್ಟಿದ್ದಾರೆ. ಸಮಯ ಉತ್ತರ ಇದೆ, ಯಾವುದು ಪ್ರಶ್ನೆ ಇರಬಾರ್ದು. ಎಲ್ಲದಕ್ಕೂ ಉತ್ತರ ಇದೆ. ಇರುವುದೇ ಅಲ್ಪ ಜ್ಞಾನ ಉಳಿದಿದೆ ಜಗತ್ತಲ್ಲಿ. ಅದರಲ್ಲಿಯೂ ಎಲ್ಲಾ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಹೌದು, ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇಂಥದ್ದು ಒಂದು ರಿಸರ್ಚ್ ಉಳಿದಿಲ್ಲ ಅನ್ನುವಂಥದ್ದು ಏನಿಲ್ಲ. ಇನ್ನೆಲ್ಲ ಜಿನ್ವಾಣಿ ಪೂರ್ತಿ ಸಿಕ್ಬಿಟ್ಟಿದ್ರೆ ಇನ್ನೆಷ್ಟು ಸಿಕ್ಕಿರೋದ್ರಿಂದ ಮಾಡ್ಕೊಂಡ್ರೆ ಸಾಕಾಗಿದೆ. ಮಕ್ಳಿಗೆ ಗೈಡ್ ಇರುತ್ತಲ್ಲ ಆ ತರ ಇದು. ಈಗ ಸಮಯ, ಈಗ ಕೇಳಿ ಸಮುದ್ಗಾಟದ ಸಮಯವೇ ಇಲ್ಲ, ಟೋಟಲ್ ಇರೋದೇ 8 ಸಮಯ. ಒಂದೊಂದ್ ಸಮಯದಲ್ಲಿ ಏನೇನಾಗ್ತದೆ ಅಂತ ಹೇಳಿದ್ದಾರೆ. ದಂಡ, ಕವಾಟ, ಪ್ರತರ, ಲೋಕಪೂರಣ. ಪ್ರತರ, ಕವಾಟ, ದಂಡ, ಮೂಲ ಶರೀರ ಪ್ರವೇಶ. ಈ 8 ಸಮಯ ಇದೆಯಲ್ಲ, ಈಗ ನಾವು ಈ 8 ಸಮಯ ಅಂತ ಹೇಳೋದ್ರೊಳಗನ ಎಷ್ಟೋ ಲಕ್ಷಾಂತರ ಸಮಯ ಆಗಿರ್ತಾವ. 8 ಸಮಯ ಇಷ್ಟ ಅಂದೇವಿಲ್ಲೋ, ಇದ್ರೊಳಗೆ ಲಕ್ಷಾಂತರ ಸಮಯ ಆಗಿ ಹೋಗಿದೆ. ಇನ್ನು ಇಷ್ಟು ಕಡಿಮೆ ಸಮಯದನ್ನ ರಿಸರ್ಚ್ ಮಾಡುವ ವಿಜ್ಞಾನಿ ಯಾರು ಭೂಮಿ ಮೇಲೆ ಹುಟ್ಟಿರ್ತಾರೇನೋ? ಅಂದ್ರೆ ಲ್ಯಾಬೊರೇಟರಿ ಸೈಂಟಿಸ್ಟ್ ಬಗ್ಗೆ ಕೇಳ್ತಾ ಇರೋದು, ಒರಿಜಿನಲ್ ಸೈಂಟಿಸ್ಟ್ ಅಲ್ಲ. ಸಾಧ್ಯನೇ ಅವಧಿ ಜ್ಞಾನ ಇದೆ ಅಂದ್ರೂ ಕೂಡ ಈ ಸಮಯವನ್ನ ಪರ್ಫೆಕ್ಟ್ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಅವಧಿ ಜ್ಞಾನದಲ್ಲೂ ಸಾಧ್ಯ ಇಲ್ಲ ಅಂದ ಮೇಲೆ ಇನ್ನು ಯಾವ ರಿಸರ್ಚ್ ಮಾಡ್ಲಿಕ್ಕೆ ಉಳಿದಿದೆ? ನಾನು ಅದನ್ನ ಕಂಡು ಹಿಡ್ದೆ, ಇದನ್ನ ಕಂಡು ಹಿಡ್ದೆ ಅನ್ನೋದ್ರಲ್ಲೇ ಜೀವನ ಮುಗಿದು ಹೋಗ್ತಿದೆ ನಮ್ದು. ಅರ್ಥ ಆಯ್ತಾ? ಬಹಳ ಚೆನ್ನಾಗಿದೆ. ಪ್ರತಿಯೊಂದು ಸಿಗ್ತದೆ. ಒಂದು ಸಣ್ಣ ಉದಾಹರಣೆ, ಈಗ ಕೇವಲಿ ಭಗವಂತರನ್ನು ಬಿಡಿ, ಅವಧಿ ಜ್ಞಾನ, ಮನಪರಿ ಜ್ಞಾನಿಗಳನ್ನು ಬಿಡಿ, ಅವರೆಲ್ಲ ಡೈರೆಕ್ಟ್ ನಾಲೆಜಬಲ್ ಪರ್ಸನ್ಸ್ ಇದ್ದಾರೆ. ಅಂದ್ರೆ ಪ್ರತ್ಯಕ್ಷವಾಗಿ ತಿಳಿತಾರೆ ಅವರು. ಪರೋಕ್ಷವಾಗಿ ತಿಳಿದವರದ್ದು ಒಂದು ಚಿಕ್ಕ ಜ್ಞಾನ ನೋಡಿದ್ರೆ, ಈ ಪೂರ್ವಗಳಿದಾವಲ್ಲ, ಪೂರ್ವ ಜ್ಞಾನದಲ್ಲಿ ಒಂದು ಪ್ರಾಣವಾದ ಪೂರ್ವ ಅಂತ ಬರ್ತದೆ. ಪ್ರಾಣವಾದ ಪೂರ್ವ ಅಂದ್ರೆ ಅದ್ರಲ್ಲಿ ಏನ್ ವಿಷಯ ಇದೆ ಅಂದ್ರೆ ಅದೇನ್ ಬರೆದಿಟ್ಟಿಲ್ಲ ಅವ್ರ ತಲೆಯಲ್ಲಿ. ಆ ಚಾಪ್ಟರ್ದ ವಿಷಯ ಏನಿದೆ ಅಂತಂದ್ರೆ, ಪ್ರಾಣವಾದ ಪೂರ್ವದಲ್ಲಿ ಈ ಶ್ವಾಸೋಚ್ಛ್ವಾಸ, ಆಯುರ್ವೇದ ಅಂದ್ರೆ ವೈದ್ಯಕೀಯ ವಿಷಯಗಳು, ಈ ರೋಗದ ಚಿಕಿತ್ಸೆಗಳಿಗೆ ಇವೆಲ್ಲ ಆ ಪ್ರಾಣವಾದ ಪೂರ್ವದಲ್ಲಿ ಬರ್ತದೆ. ಅದರಲ್ಲಿ ಪದಗಳ ಸಂಖ್ಯೆ ಎಷ್ಟಿದಾವ ಅಂತ ಹೇಳಿದಾರಲ್ಲಿ. ಆ ಪದ ಅಂದ್ರೆ ನಾವೇನು ಓದ್ತೀವಿ ಈ ಪದ ಅಲ್ಲ. ಒಂದು ಪದ ಅಂದ್ರೆ ಬಹಳ ದೊಡ್ಡದ ಸಂಖ್ಯೆ ಇದೆ. ಆ ಒಂದು ಪ್ರಾಣವಾದ ಪೂರ್ವವನ್ನ 1000 ಪುಟಗಳುಳ್ಳ ಪುಸ್ತಕ ಮಾಡಿದರೆ, ಒಂದು ಚಿತ್ರ ಇಲ್ಲದೆ ಪ್ರತಿಯೊಂದು ಲೈನ್ ದಲ್ಲಿ ಕಂಪ್ಲೀಟ್ 40 ಅಕ್ಷರ ಬರುವಂತೆ ಪುಸ್ತಕ ಮಾಡಿದರೆ, ಒಂದು ಚಿತ್ರಕ್ಕೆ ಗ್ಯಾಪ್ ಬಿಡಲಾರದಂತೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮನೆಗಳಿದಾವಲ್ಲ, ಎಲ್ಲಾ ಮನೆಗಳನ್ನ ಖಾಲಿ ಮಾಡಿಸಿ ಆದ್ರೆ ಒಂದೊಂದ್ ಮನೆ, ಒಂದ್ ದೊಡ್ಡ ಅರಮನೆನೂ ಬಂತು, ಒಂದು ಗುಡಿಸಲು ಬಂತು, ಎಲ್ಲಾನು 40x40 ವಿಸ್ತಾರ ಇದೆ ಅಂತ ತಿಳ್ಕೊರಿ. ಈ ಕರ್ನಾಟಕದಲ್ಲಿರುವ ಮನೆಗಳು ಸಾಲುವುದಿಲ್ಲ. 1.5 ಕರ್ನಾಟಕದಲ್ಲಿರುವ ಮನೆಗಳ ಸಂಖ್ಯೆ ಬೇಕಾಗ್ತದೆ. ಓನ್ಲಿ ಶ್ವಾಸೋಚ್ಛ್ವಾಸ, ಆಯುರ್ವೇದದ ವಿಷಯವನ್ನ ಬರೆದಿಟ್ರೆ ಹೀಗಿದೆ.
ಅಂದ್ರೆ ಯಾವ ರಿಸರ್ಚ್ ಮಾಡೋದು ಉಳಿದಿದೆ ಬಾಕಿ ಅದ ಹೇಳಿ. ಇದೆಲ್ಲ ನಾಲೆಜ್ ಸಿಗೋದಿಲ್ಲ. ಇರೋ ನಾಲೆಜ್ ಅನ್ನೇ ಬಳಸ್ಕೊಂಡ್ರು ಕೂಡ ಜೀವನ ಸಾರ್ಥಕ ಆಗಿ ಹೋಗ್ತದೆ. ತಿಳ್ಕೊಳ್ಳೋದೇ ಒಂದು ಜೀವನ ಮಾತಾ ಇದ್ರೆ ಪರಮಾನಂದ ಆಗತ್ತೆ ಭಯಾಜಿ. ಚಿಂತನೆ ವಿಷಯ ಭಯಾಜಿ. ಪ್ರಶ್ನೆ 2. ಮುಂದೆ ಓದಿ. ಪ್ರಶ್ನೆ 2. ಲಬ್ಧಿ ಅಪರ್ಯಾಪ್ತಕ ಜೀವದ ವೇದ ಮತ್ತು ಜನ್ಮ ಯಾವುದು ಇರುತ್ತದೆ? ಉತ್ತರ: ಲಬ್ಧಿ ಅಪರ್ಯಾಪ್ತಕ ಜೀವದ ವೇದವು ನಪುಂಸಕ ಮತ್ತು ಜನ್ಮವು ಸಮೂರ್ಛನವಾಗಿರುತ್ತದೆಂಬ ನಿಯಮವಿದೆ. ನೋಡ್ರಿ, ಪ್ರಶ್ನೆ ಇದೆ, ಲಬ್ಧಿಯ ಪರ್ಯಾಪ್ತಕ ಜೀವದ್ದು ಜನ್ಮ ಯಾವುದಿದೆ ಮತ್ತು ಅದರಲ್ಲಿ ವೇದ ಯಾವುದಿರ್ತದೆ? ವೇದ ಅಂದ್ರೆ ಅದು ಯಾವುದು, ಪುರುಷನೋ ಸ್ತ್ರೀನೋ ನಪುಂಸಕನೋ ಅನ್ನುವಂಥದ್ದು ವೇದ. ಲಬ್ಧಿಯ ಪರ್ಯಾಪ್ತಕ ಅಂದ್ರೆ ಗೊತ್ತಿದೆ ಏನು? ಯಾವುದು ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುವುದೇ ಇಲ್ಲ, ಕೊಳ್ಳುವುದರಲ್ಲಿ ಮರಣವಾಗುತ್ತದೆಯೋ ಅಂತಹ ಜೀವವನ್ನ ಲಬ್ಧಿಯ ಪರ್ಯಾಪ್ತಕ ಜೀವ ಅಂತ ಹೇಳಿದ್ದಾರೆ. ಲಬ್ಧಿಯ ಪರ್ಯಾಪ್ತಕ ಜೀವ ನಿಯಮದಿಂದ ನಪುಂಸಕ ವೇದವುಳ್ಳದ್ದಾಗಿರ್ತದೆ. ಲಬ್ಧಿಯ ಪರ್ಯಾಪ್ತಕ ಜೀವ ನಿಯಮದಿಂದ ನಪುಂಸಕ ವೇದವುಳ್ಳದ್ದಾಗಿರ್ತದೆ. ಲಬ್ಧಿ ಅಪರ್ಯಾಪ್ತಕ ವೇದವುಳ್ಳ ಲಬ್ಧಿ ಅಪರ್ಯಾಪ್ತಕ ಜೀವದ್ದು ನಿಯಮದಿಂದ ಸಮೂರ್ಛನ ಜನ್ಮವೇ ಆಗಿರುತ್ತದೆ. ಸಮೂರ್ಛನ ಅಂದ್ರೆ ಗೊತ್ತಿದೆ ಅಲ್ಲ, ತಂದೆ ತಾನು ಹುಟ್ಟುವಂಥದ್ದು, ಮಲಮೂತ್ರ ಬೆವರುಗಳಲ್ಲಿ. ಅದು ಉಪಪಾದ ಜನ್ಮವೂ ಅಲ್ಲ, ಗರ್ಭ ಜನ್ಮವೂ ಅಲ್ಲ. ಇವೆರಡರಿಂದಲೂ ಹೊರತಾದದ್ದು ಒಂದು ಜನ್ಮ ಇದೆ, ಅದು ಸಮೂರ್ಛನ ಜನ್ಮ. ತಿಳಿತು? ತಾನೇ ಹುಟ್ಟಿ ತಾನೇ ಸಾಯುತ್ತೆ ಅಂತಾನು ಅನ್ಕೋಬೋದ ಭಯ? ನೋಡಿ, ಉಪಪಾದ ಜನ್ಮದಲ್ಲೂ ಕೂಡ ಯಾರು ತಂದೆ ತಾಯಿ ಇಲ್ಲ, ಸಮೂರ್ಛನ ಜನ್ಮದಲ್ಲೂ ಯಾರು ತಂದೆ ತಾಯಿ ಇಲ್ಲ. ತಂದೆ ತಾಯಿ ಇರುವುದು ಗರ್ಭ ಜನ್ಮದಲ್ಲಿ ಮಾತ್ರ. ಹಾಗಾಗಿ ತಾನೇ ಹುಟ್ಟಿ ಸಾಯುವುದಂದ್ರೂ ಕೂಡ ಅದು ಉಪಪಾದ ಜನ್ಮಕ್ಕೂ ಹೊಂತದೆ, ಹಾಗಾಗೋದಿಲ್ಲ. ಸಮೂರ್ಛನ ಜನ್ಮದ ವಿಷಯ ಬೇರೆ ಇದೆ. ಆ ಯಾವ ವಾತಾವರಣ, ಉಪಪಾದ ಜನ್ಮ ಕೇವಲ ಉಪಪಾದ ಶಯ್ಯೆಯ ವ್ಯವಸ್ಥೆ ಏನಿದೆ ಅಥವಾ ಉಪಪಾದ ವ್ಯವಸ್ಥೆ ಎಲ್ಲಿದೆ ಅಲ್ಲಿ ಮಾತ್ರ ಆಗ್ತದೆ. ಈ ಸಮೂರ್ಛನ ಜನ್ಮ ಎಲ್ಲಾ ಕಡೆ ಆಗ್ತದೆ. ತಿಳಿತ್ರಿ? ಮೊದಲ ಬಯಸಿದ್ರೆ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯ ಗುಣಸ್ಥಾನ ಸಾಮಾನ್ಯದಲ್ಲಿ 53 ಭಾವಗಳು. ಒಂದು ವಿಖ್ಯಾತ ಗುಣಸ್ಥಾನ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ. ಉಪಶಮಿಕ ಶೂನ್ಯ, ಶಾಯಿಕ ಶೂನ್ಯ, ಶಾಯೋಪಶಮಿಕ 9, ಔದಯಿಕ 21, ಪಾರಿಣಾಮಿಕ 3 ಮತ್ತು 33 ಭಾವಗಳು. ನೋಡ್ರಿ, ಇವಾಗ ಈ ಅಪರ್ಯಾಪ್ತಕದ ಏನೇನಿದೆ, 2 ಅವಸ್ಥೆ ಹೇಳಿದ್ರಲ್ಲ ಹಿಂದೆ ಇಲ್ಲಿ ತನಕ ಏನು ವಿಷಯ ಇತ್ತು? ಪರ್ಯಾಪ್ತಕ ಇತ್ತು ವಿಷಯ. ಇವಾಗ ಅಪರ್ಯಾಪ್ತಕದ ಬಗ್ಗೆ ಹೇಳ್ತಾರೆ. ಸಾಮಾನ್ಯ ಗುಣಸ್ಥಾನದ ಅಪೇಕ್ಷಾದಿಂದ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಬರುವಂತಹ ಸಾಮಾನ್ಯ ಗುಣಸ್ಥಾನಗಳ ಚರ್ಚೆಯನ್ನ ಮಾಡ್ತಾರೆ. ಅದರಲ್ಲಿ ಮೊದಲನೇ ಗುಣಸ್ಥಾನ ಮಿಥ್ಯಾತ್ವ ಗುಣಸ್ಥಾನ ಇದೆ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಯಾವ ಜೀವನದ ನೋಡ್ಬೇಕಾಗಿದೆ? ನಿವೃತ್ತಿ ಅಪರ್ಯಾಪ್ತಕ ಜೀವತ್ತು. ಅಂದ್ರೆ ಇವು ಪರ್ಯಾಪ್ತಕ ಜೀವ ಇದೆ, ಆದ್ರೆ ಇನ್ನ ಪರ್ಯಾಪ್ತಿ ಪೂರ್ಣ ಆಗಿಲ್ಲ. ಆ ಸ್ಟೇಜ್ ಅಲ್ಲಿ ಏನೇನ್ ಭಾವ ಆಗಬಹುದು ನೋಡ್ರಿ. ನಾವು ಮನುಷ್ಯರಲ್ಲಿ ಜನ್ಮ ತಾಳಿದ್ದೇವೆ. ನಿವೃತ್ತಿ ಅಪರ್ಯಾಪ್ತಕ್ಕೆ ಏನಿದೆ ಅಲ್ಲ, ಯಾವ ಅವಸ್ಥಾದಿದೆ ಅಂತಂದ್ರೆ ಅದು ಯಾವ ಜನ್ಮದಾತೆಗೂ ಗೊತ್ತಿಲ್ಲ ಜೀವನನ್ನ ಗರ್ಭದಲ್ಲಿ ಬಂದಿದೆ ಅಂತ. ಆ ಪೊಸಿಷನ್ ರಿಸರ್ಚ್ ಹೇಳ್ತಿದ್ದಾರೆ ಇವಾಗ. ಮನುಷ್ಯರಲ್ಲಿ ಮನುಷ್ಯರದು, ತಿರ್ಯಂಶರಲ್ಲಿ ತಿರ್ಯಂಶರದು, ದೇವತೆಗಳಲ್ಲಿದು, ನಾರಕಿಗಳಲ್ಲಿದು, ಎಲ್ಲಾ ಕಡೆನೂ ನಿವೃತ್ತಿ ಅಪರ್ಯಾಪ್ತಕದ ಏನ್ ಸ್ಟೇಜ್ ಇದೆ ಅಲ್ಲ ಅದನ್ನ ಹೇಳ್ತಿದ್ದಾರೆ. ನೆನ್ಪಿಟ್ಕೊಳ್ಳಿ. ಅವಾಗ್ಲೂ ಕೂಡ ಒಂದೊಂದು ಗುಣಸ್ಥಾನದ ಆಧಾರದಿಂದಲೂ ಮತ್ ಆ ಟೈಮ್ ಅಲ್ಲಿ ಅಷ್ಟು ಕಡಿಮೆ ಟೈಮ್ದಲ್ಲಿ
ಅದ್ರಲ್ಲಿ ಏನೇನ್ ಭಾವಗಳು ಆಗ್ತಿರ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ಕೂಡ ರಿಸರ್ಚ್ ಮಾಡಿದ್ದಾರೆ. ಯಾವ ಮೈಕ್ರೋಸ್ಕೋಪ್ ಬಳಸಿರ್ಬಹುದು ಅವರು? ನೀವೇ ವಿಚಾರ ಮಾಡಿ ಆಮೇಲೆ ಯಾವಾಗಾದ್ರೂ ಸಾಧ್ಯ ಆದ್ರೆ ಕಂಡು ಹಿಡಿದ್ರೆ ಹೇಳಿ ನಮಗೆ. ಮಿಥ್ಯಾತ್ವ ಗುಣಸ್ಥಾನ, ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ, ಔಪಶಮಿಕ ಭಾವ, ನಿವೃತ್ತಿಯ ಪರ್ಯಾಪ್ತಕರಲ್ಲಿ, ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಔಪಶಮಿಕ ಭಾವಗಳು ಎಷ್ಟು? ಒಂದು ಇಲ್ಲ ಅಂತ ಹೇಳಿದ್ದಾರೆ. ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಒಂದು ಇರುವುದಿಲ್ಲ. ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಯಾಕಿರುವುದಿಲ್ಲ? ಯಾಕೆಂದ್ರೆ ಮಿಥ್ಯಾತ್ವ ಇದೆ. ಮಿಥ್ಯಾತ್ವದ ಜೊತೆಗೆ ಸಮ್ಯಕ್ತ್ವ ಭಾವನೂ ಬರುವುದಿಲ್ಲ, ಚಾರಿತ್ರ ಭಾವನೂ ಬರುವುದಿಲ್ಲ. ಕ್ಷಾಯಿಕ ಭಾವಗಳಲ್ಲಿ ಯಾವುದೂ ಕೂಡ ಇರುವುದಿಲ್ಲ, ಯಾಕೆಂದ್ರೆ ಗುಣಸ್ಥಾನ ಮಿಥ್ಯಾತ್ವದ್ದಿದೆ. ಅದಕ್ಕಾಗಿ ಕ್ಷಾಯಿಕ ಭಾವ ಉಳ್ಳ ಜೀವ ಮಿಥ್ಯಾತ್ವದಲ್ಲಿ ಇರುವುದಿಲ್ಲ. ಇನ್ ಕ್ಷಾಯೋಪಶಮಿಕ ಭಾವಗಳಲ್ಲಿ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಜ್ಞಾನ ಇರುವುದಿಲ್ಲ, ಅಜ್ಞಾನ ಭಾವ ಇರಲಿಕ್ಕೆ ಸಾಧ್ಯ. ಅಪರ್ಯಾಪ್ತಕ ಅವಸ್ಥೆಯಲ್ಲಿ, ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಒಂದು ಕೋಮತಿ, ಇನ್ನೊಂದು ಕೂಶುತ, ಇವೆರಡು ಅಜ್ಞಾನಗಳು ಇರಲಿಕ್ಕೆ ಸಾಧ್ಯ. ದರ್ಶನಗಳಲ್ಲಿ ಚಕ್ಷು ದರ್ಶನ, ಅಚಕ್ಷು ದರ್ಶನ ಇವೆರಡು ಇರಲಿಕ್ಕೆ ಸಾಧ್ಯ. ಲಬ್ಧಿಗಳಲ್ಲಿ ಎಲ್ಲ ಇರ್ತವೆ ನೋಡ್ರಿ. ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಪರ್ಯಾಪ್ತಿ ಪೂರ್ಣ ಇಲ್ಲ, ಆದಾಗ್ಯೂ ಲಬ್ಧಿಗಳು ಎಲ್ಲ ಇವೆ ಅಂತ ಹೇಳ್ತಿದ್ದಾರೆ. ಲಬ್ಧಿಗೂ ಹೊರಗಡೆ ಕಾಣುವ ಅಂಗಾಂಗಗಳಿಗೂ ಏನ್ ಸಂಬಂಧ ಇಲ್ಲ. ಲಬ್ಧಿ ಇದು ಕರ್ಮದಲ್ಲಿ ಆಗಿರುವಂತಹ ಒಂದು ಕ್ಷಯೋಪಶಮಿಕ ಅವಸ್ಥಾ ವಿಶೇಷ ಇದೆ. ಹಾಗಾಗಿ ಲಬ್ಧಿಗಳು ಎಲ್ಲ ಇವೆ. ಆಮೇಲೆ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಕ್ಷಯೋಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ, ಚಾರಿತ್ರವೂ ಇರುವುದಿಲ್ಲ, ಸಂಯಮವೂ ಇರುವುದಿಲ್ಲ. ಒಟ್ಟು ಕ್ಷಯೋಪಶಮಿಕ ಭಾವಗಳಲ್ಲಿ ಎರಡು ಅಜ್ಞಾನ 9, ಅಜ್ಞಾನ 2, ದರ್ಶನ 2, 5 ಲಬ್ಧಿ ಎಲ್ಲ ಸೇರಿ 9 ಕ್ಷಯೋಪಶಮಿಕ ಭಾವಗಳಾಗ್ತವೆ. ಆಮೇಲೆ ಔದಯಿಕ ಭಾವಗಳಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ 4 ಗತಿಗಳಲ್ಲಿ ಇದೆ. ಯಾಕೆಂದ್ರೆ 4 ಗತಿಗಳಲ್ಲಿ ಮಿಥ್ಯಾತ್ವ ಗುಣಸ್ಥಾನ ಇದೆ, ಪರ್ಯಾಪ್ತಕ ಉಳ್ಳಂತಹ ಜೀವರಿದ್ದಾರೆ, ಅಂದ್ರೆ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥಾನೂ ಇದೆ. ಹಾಗಾಗಿ 4 ಗತಿಗಳು ಔದಯಿಕ ಭಾವದಲ್ಲಿ ಇವೆ. ಕಷಾಯಗಳು ಎಲ್ಲ ಇವೆ. ತಿರ್ಯಂಚ ಗತಿದಾಗ ಹೆಂಗ ಭಯಾಜಿ ನಿವೃತ್ತಿ ಅಪರ್ಯಾಪ್ತಕ? ಈಗ ಒಂದು ನಮ್ಮ ಮನೆಯಲ್ಲಿ ಹಸು ಇದೆ ಅಂತ ತಿಳ್ಕೊಡಿ. ಅದು ಹಸು ಏನಿದೆ ಪರ್ಯಾಪ್ತಕ ಜೀವಿದೆ. ಹಸು ಯಾವಾಗ ಹಸುವಿನ ಗರ್ಭದಲ್ಲಿ ಜೀವ ಬರ್ತದೆ, ಅದು ಮೊದಲ ಅಂತರ್ಮುಹೂರ್ತದಲ್ಲಿ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುವಕ್ಕಿಂತ ಮುಂಚೆ ನಿವೃತ್ತಿ ಅಪರ್ಯಾಪ್ತಕವೇ ಆಗಿರ್ತದೆ. ಆನೆ, ಸಿಂಹ, ಕುದುರೆ, ಒಂಟೆ, ಆಕಳು, ಎಮ್ಮೆ ಇವೇನೇನಿದಾವಲ್ಲ ಎಲ್ಲಾ ಜೀವಿಗಳು, ಸಂಜ್ಞಿ ಪಂಚೇಂದ್ರಿಯ, ನಾಯಿ, ಬೆಕ್ಕು, ಚಿರತೆ, ನರಿ ಇವೆಲ್ಲ ಸಂಜ್ಞಿ ಪಂಚೇಂದ್ರಿಯ ಜೀವಿದೆ. ಹಾಗಾಗಿ ಪರ್ಯಾಪ್ತಕ ಇವೆ. ಪರ್ಯಾಪ್ತಕ ಜನ್ಮವುಳ್ಳ ಗರ್ಭ ಪರ್ಯಾಪ್ತಕ ಅಂತಂದ್ರೆ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಮೊದಲಿನ ಅಂತರ್ಮುಹೂರ್ತದಲ್ಲಿ ಇರ್ತದೆ, ಪರ್ಯಾಪ್ತಿ ಪೂರ್ಣ ಮಾಡಿಕೊಳ್ಳೋಕ್ಕಿಂತ ಮುಂಚೆ ತಿರ್ಯಂಚ ಅವಸ್ಥೆಯಲ್ಲಿ. ಇವು ನಮಗೆ ಗೊತ್ತಿರುವ ಪ್ರಾಣಿಗಳ ವಿಷಯದಲ್ಲಿ ಹೀಗೆ ಹೇಳುವುದು. ಯಾಕಂದ್ರೆ ಯಾವ್ಯಾವ್ದು ಪರ್ಯಾಪ್ತಿ ಪೂರ್ಣ ಮಾಡಿಕೊಳ್ಳುವುದಿದೆ ಅದೆಲ್ಲ ಪರ್ಯಾಪ್ತಕ. ಅದು ಏಕೇಂದ್ರಿಯದ್ದು ಆಗಿರ್ಬಹುದು, ಮುಂದೆ ಯಾವುದೂ ಆಗಿರಬಹುದು. ಬಟ್ ಅವುಗಳಿಗೆ ಎಷ್ಟು ಪರ್ಯಾಪ್ತಿ ಪೂರ್ಣ ಆಗಬೇಕಾಗಿದೆ ಅದು ಪೂರ್ಣ ಆದ್ರೆ ಅದು ಪರ್ಯಾಪ್ತಕ. ಪೂರ್ಣ ಆಗುವ ಹಂತದಲ್ಲಿದೆ ಅಂದ್ರೆ ಅದು ನಿವೃತ್ತಿ ಅಪರ್ಯಾಪ್ತಕ. ಕಷಾಯಗಳು ಎಲ್ಲ ಇವೆ, 4 ಇದೆ. ವೇದದಲ್ಲಿ 3 ವೇದಗಳಿರ್ತವೆ, ವೇದ ಭಾವಗಳು: ನಪುಂಸಕ ವೇದ, ಸ್ತ್ರೀ ವೇದ, ಪುರುಷ ವೇದ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಮಿಥ್ಯಾತ್ವದ ಕಾರಣ ಮಿಥ್ಯಾದರ್ಶನವೂ ಇದೆ, ಅಜ್ಞಾನವೂ ಇದೆ.
ಅಸಂಯಮವೂ ಇದೆ, ಅಸಿದ್ಧತ್ವವೂ ಇದೆ, 6 ಲೇಷಗಳು ಇವೆ. ಔದೈಕ ಭಾವಗಳು ಎಷ್ಟಾಯ್ತು? 11 ಆಗುತ್ತೆ. ಎಲ್ಲ ಆಯ್ತು, 21 ಭಾವಗಳು. ಪಾರಿಣಾಮಿಕ ಭಾವಗಳಲ್ಲಿ ನೋಡ್ರಿ, ಮಿಥ್ಯಾತ್ವ ಗುಣಸ್ಥಾನ ಇದೆ ಅಂದ್ರೆ ಜೀವದಲ್ಲಿ ಜೀವತ್ವ, ಭವ್ಯತ್ವ, ಅಭವ್ಯತ್ವನೂ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲಾ ಭಾವಗಳು ಒಟ್ಟು ಎಷ್ಟಾಗಲು ಸಾಧ್ಯ? ಮಿಥ್ಯಾತ್ವ ಗುಣಸ್ಥಾನದಲ್ಲಿ, ನಿವೃತ್ತಿ ಅಪರ್ಯಾಪ್ತದಲ್ಲಿ 33 ಭಾವಗಳು ಆಗಲು ಸಾಧ್ಯ. ಯಾವ ಗುಣಸ್ಥಾನದಲ್ಲಿ? ಗುಣಸ್ಥಾನ ನಿವೃತ್ತಿ ಅಪರ್ಯಾಪ್ತಕದಲ್ಲಿ. ಇದು ಸಾಮಾನ್ಯ ವಿಷಯ ಇದೆ. ಗುಣಸ್ಥಾನ ಮಿಥ್ಯಾತ್ವ ಇದೆ, ಇಲ್ಲಿ ಪರ್ಯಾಪ್ತಕವುಳ್ಳ ಯಾವುದೇ ಜೀವ ಆಗಿರಬಹುದು, ಇಂಥದೇ ಜೀವ ಅಂತಿಲ್ಲ. ಆದ್ರೆ ಗುಣಸ್ಥಾನ ಒಂದು, ಈ ಅಪೇಕ್ಷದಿಂದ ಇಷ್ಟು ಭಾವಗಳ ಆಗಬಹುದು. ತಿಳಿತು? ಮುಂದೆ ಸಾಸಾಧನ ಗುಣಸ್ಥಾನ ನಿವೃತ್ತಿ ಅಪರ್ಯಾಪ್ತಕ. ಔಪಶಮಿಕ ಶೂನ್ಯ, ಶಾಯಿಕ ಶೂನ್ಯ, ಶಾಯೋಪಶಮಿಕ 9, ಔದಯಿಕ 19, ಪಾರಿಣಾಮಿಕ 2, ಒಟ್ಟು 30. ಇದಕ್ಕೊಂದು ವಿಶೇಷ ಕೊಟ್ಟಿದ್ರು ಬೈಯಾಗಿರೆ. 3ನೇ ಗುಣಸ್ಥಾನದಲ್ಲಿ ಜನ್ಮ ಮರಣ ಇರುವುದಿಲ್ಲ, ಕಾರಣ ಅಲ್ಲಿ ಅಪರ್ಯಾಪ್ತಕ ಅವಸ್ಥೆಯ ಚರ್ಚೆಯಾಗಲು ಸಾಧ್ಯವಿಲ್ಲ. ಇನ್ನು ಅಪರ್ಯಾಪ್ತಕ ಅಂದ್ರೆ 2ನೇ ಗುಣಸ್ಥಾನದಲ್ಲಿ ಕೂಡ ಜನ್ಮ ಆಗುತ್ತದೆ ಜೀವ. ಅಂಥ ಜೀವರಲ್ಲಿ ಯಾವ ಯಾವ ಭಾವ ಆಗಬಹುದು ಅನ್ನೋದು ಹೇಳ್ತಾರೆ. ಅದು ಕೂಡ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ. ಸಾಸಾಧನ ಗುಣಸ್ಥಾನದಲ್ಲಿ, ನಿವೃತ್ತಿ ಅಪರ್ಯಾಪ್ತಕ ಗುಣಸ್ಥಾನದಲ್ಲಿ. ಸಾಸಾಧನ ಅಂದ್ರೆ 2ನೇದು. ಔಪಶಮಿಕ ಭಾವಗಳು ಒಂದೂ ಇಲ್ಲ, ಯಾಕೆಂದ್ರೆ ಸಮ್ಯಕ್ತ ಭಾವ ಆಗಲಿ ಚಾರಿತ್ರ ಭಾವ ಆಗಲಿ ಇಲ್ಲ. ಕ್ಷಾಯಿಕ ಭಾವಗಳು ಕೂಡ ಯಾವುದೂ ಇಲ್ಲ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಯಾವುದೂ ಇಲ್ಲ. ಅಜ್ಞಾನ ಭಾವ 2 ಇರಲಿಕ್ಕೆ ಸಾಧ್ಯ. ಭೂಮತಿ ಅಜ್ಞಾನ, ಕೋಶದ ಅಜ್ಞಾನ. ದರ್ಶನ ಭಾವಗಳಲ್ಲಿ ಒಂದು ಚಕ್ಷು ದರ್ಶನ, ಇನ್ನೊಂದು ಅಚಕ್ಷು ದರ್ಶನ. ಇವೆರಡು ಇರ್ಲಿಕ್ಕೆ ಸಾಧ್ಯ. ಲಬ್ಧಿಗಳು 5 ಇರಲಿಕ್ಕೆ ಸಾಧ್ಯ. ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಸಮ್ಯಕ್ತ್ವ ಇರುವುದಿಲ್ಲ. ಇನ್ನು ಸಮ್ಯಕ್ತ್ವ, ಚಾರಿತ್ರ, ಸಂಯಮ ಇವು ಯಾವೂ ಕೂಡ ಇರುವುದಿಲ್ಲ. 2ನೇ ಗುಣಸ್ಥಾನದಲ್ಲಿ ಜನ್ಮ ತಕೊಳ್ಳುತ್ತಿರುವ ಜೀವದಲ್ಲಿ ಇರುವುದಿಲ್ಲ. ಅಂದ್ರೆ ಸಾಸಾಧನ ಗುಣಸ್ಥಾನವುಳ್ಳ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಸಮ್ಯಕ್ತ್ವ, ಚಾರಿತ್ರ, ಸಂಯಮ, ಕ್ಷಾಯೋಪಶಮಿಕದ ಯಾವ ಭಾವಗಳು ಇರುವುದಿಲ್ಲ. ಎಷ್ಟು? 9 ಭಾವ ಆಯ್ತಾ? ಹೌದು ಬಾಯಿ, 9. ಔದೈಕ ಭಾವಗಳಲ್ಲಿ ಅಂದ್ರೆ ಕರ್ಮದ ಉದಯದಿಂದ ಯಾವ ಭಾವಗಳು ಇಲ್ಲಿ ಇದೆ ನೋಡ. ಗತಿಯಲ್ಲಿ, ನಿವೃತ್ತಿ ಅಪರ್ಯಾಪ್ತಕದಲ್ಲಿ, ಸಾಸಾಧನ ಗುಣಸ್ಥಾನದಲ್ಲಿ ಜನ್ಮ ತಕ್ಕೊಳ್ಳುತ್ತಿರುವಂತಹ ಅವಸ್ಥೆಯಲ್ಲಿ, 2ನೇ ಗುಣಸ್ಥಾನದಲ್ಲಿ ಜನ್ಮ ತಕ್ಕೊಳ್ಳುವಂತಹ ಅವಸ್ಥೆಯಲ್ಲಿ ತಿರ್ಯಂಶ ಗತಿ ಇದೆ, ಮನುಷ್ಯ ಗತಿ ಇದೆ. ಆದ್ರೆ ನರಕೀಯರಲ್ಲಿ 2ನೇ ಗುಣಸ್ಥಾನ ಸಹಿತ ಜನ್ಮ ಆಗುವುದೇ ಇಲ್ಲ. ಹಾಗಾಗಿ ಅದು ಒಂದು ಇಲ್ಲ. 2ನೇ ಗುಣಸ್ಥಾನದ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ನರಕಗತಿ ಔದೈಕ ಭಾವ ಆಗೋದಿಲ್ಲ. ಹಾಗಾಗಿ 3 ಭಾವಗಳನ್ನ ತಗೋಬೇಕಿಲ್ಲ. ಕಷಾಯಗಳ 4 ಇದೆ. ಕಷಾಯಗಳು 4 ಇದೆ. ಕ್ರೋಧ, ಮಾನ, ಮಾಯ, ಲೋಭ. ವೇದಗಳಲ್ಲಿ ನಪುಂಸಕ ಸ್ತ್ರೀ ವೇದ, ನಪುಂಸಕ ವೇದ, ಸ್ತ್ರೀ ವೇದ, ಪುರುಷ ವೇದ 3 ಇದೆ. 2ನೇ ಗುಣಸ್ಥಾನದಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಮಿಥ್ಯಾ ದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ, 6 ಎಲ್ಲಾ ಲೇಷಗಳು ಇವೆ. ಎಷ್ಟು ಭಾವ ಇದೆ ಇದರಲ್ಲಿ? 19. ಇನ್ನು ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ ಇದೆ, ಭವ್ಯತ್ವ ಇದೆ. 2ನೇ ಗುಣಸ್ಥಾನ ಹೊಂದಿರುವ ಜೀವಿ ನಿಯಮದಿಂದ ಭವ್ಯ ಜೀವವೇ ಆಗಿರುತ್ತದೆ. ಹಾಗಾಗಿ ಅಭವ್ಯತ್ವ ಇರುವುದಿಲ್ಲ. ಇವೆರಡು ಭಾವ ಎಲ್ಲ ಸೇರಿ ಎಷ್ಟಾಯ್ತು? 32.
30 ಭಾವಗಳು ಸಾಸಾಧನ ಗುಣಸ್ಥಾನದಲ್ಲಿ ನಿವೃತ್ತಿಯ ಪರ್ಯಾಪ್ತಕರಲ್ಲಿ ಸಾಮಾನ್ಯ ರೂಪದಿಂದ 30 ಭಾವಗಳು ಆಗಲು ಸಾಧ್ಯ. ಈ 2ನೇ ಗುಣಸ್ಥಾನದಲ್ಲಿ ಕೂಡ ಎಷ್ಟು ವೆರೈಟಿ ಉಳ್ಳ ಜೀವಗಳಿರ್ಲಿಕ್ಕೆ ಸಾಧ್ಯ ಇದೆ. ಎಲ್ಲಾನು ತಿರ್ಯಂಚರಲ್ಲಿ ಮನುಷ್ಯರಲ್ಲಿ ಕೂಡ ಸಾಕಷ್ಟು ಜೀವಗಳು ಬರಬಹುದು. ಆದ್ರೆ ಸಾಮಾನ್ಯ ಇದೆ, ಪರ್ಟಿಕ್ಯುಲರ್ ಇದೇ ಜೀವ ಅಂತಿಲ್ಲ. ಸಾಮಾನ್ಯ 2ನೇ ಗುಣಸ್ಥಾನ ಎಲ್ಲೆಲ್ಲಿ ಆಗ್ತಾ ಇದೆ ಜನ್ಮದ ಜೊತೆಗೆ ಅದೆಲ್ಲಾನು ಲೆಕ್ಕದಲ್ಲಿ ಬರ್ತದೆ, ಅದು ಸಾಮಾನ್ಯ. ಇವು 2 ಗುಣಸ್ಥಾನ ಕ್ಷಮಿಸಿ, ಮೊದಲೇ ವ್ಯಾಖ್ಯಾನ ಕೊಟ್ಟಿರ್ಬೋದೇನೋ ನನಗೆ ಗೊತ್ತಿಲ್ಲ. ಈ 2ನೇ ಗುಣಸ್ಥಾನದ ಅವಧಿನೇ ಇದೆಷ್ಟೋ 6 ಅವಧಿನೋ ಏನೋ ಇದೆ ಅಷ್ಟೇ, ಮ್ಯಾಕ್ಸಿಮಮ್ ಉತ್ಕೃಷ್ಟ. ಒಳಗಡೆ ಜನ್ಮ ಆಗಿ ಇದೆಲ್ಲ ಇದ್ರ ಮಾಮೂಲು ಅದು ಮಿಕ್ಯಾತಕ್ಕೆ ಹೋಗೇ ಹೋಗ್ತದೆ. ಅಷ್ಟೊಳಗಡೆ ಇವೆಲ್ಲ ಏನೇನು ಕಾರ್ಯ ಆಗ್ಲಿಕ್ಕೆ ಹೆಂಗೆ ಏನು ಊಹೆ ಮಾಡ್ಕೊಳ್ಳೋದು ಹೇಗಿದೆ? ಈಗ ಡಾಕ್ಟರ್ಸ್ ಇದಾರಲ್ಲ, ನನಗೆ ನೆಗಡಿ ಬಂದಿದೆ ಅಂತಂದ್ರೆ, ನೆಗಡಿ ಬಂದಿದೆ ಅಂದ್ರೆ ನೆಕ್ಸ್ಟ್ ಏನಾಗ್ತದೆ, ನೆಕ್ಸ್ಟ್ ಇನ್ನೊಂದು ಟೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಕೊರೋನಾ ಬಂದಿದೆ ಎಲ್ಲೋ ಚೆಕ್ ಮಾಡ್ಕೊಂಡು ಬನ್ನಿ, ಅಥವಾ ಶ್ವಾಸೋಚ್ಛ್ವಾಸ ಚೆನ್ನಾಗಿ ಆಗ್ತಿದೆ ಎಲ್ಲೋ ಚೆಕ್ ಮಾಡ್ಕೊಂಡ್ ಬನ್ನಿ. ಪರ್ಟಿಕ್ಯುಲರ್ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಟೆಸ್ಟ್ ಮಾಡಿಸ್ತಾರಲ್ಲ ಇವಾಗ. ಹಾಗೇನೆ ಇವೇನು 2ನೇ ಗುಣಸ್ಥಾನ ಇದೆ ಅಲ್ಲ, 6 ಅವಲಿ ಸಮಯ ಬಿದ್ರೂ ಕೂಡ 6 ಅವಲಿಗಳಲ್ಲಿ ಏನೇನ್ ಆಗ್ಲಿಕ್ಕೆ ಸಾಧ್ಯ ಇದೆ, ಅಲ್ಲಿ ಮರಣ ಆಗ್ಲಿಕ್ಕೂ ಸಾಧ್ಯ ಇದೆ. ಅಷ್ಟು ಟೈಮ್ದಲ್ಲಿ ಅದು ಮರಣ ಆಗಿದೆ ಅಂದ್ರೆ ನೆಕ್ಸ್ಟ್ 3 ಸಮಯ ಮ್ಯಾಕ್ಸಿಮಮ್ ಟೈಮ್ ತಗೊಂಡ್ರು ವಿದಿನ್ ಅಷ್ಟು ಟೈಮ್ದೊಳಗೆ ಒಂದ್ ಕಡೆ ಜನ್ಮನೂ ಆಗ್ಲಿಕ್ಕೆ ಸಾಧ್ಯ ಇದೆ. ಆ 2 ಅವಸ್ಥಾದಲ್ಲಿ ಏನೇನ್ ಆ ಜೀವದ ಭಾವಕ್ಕನುಸಾರವಾಗಿ ಏನೇನ್ ಅಲ್ಲಿ ಘಟನೆ ಘಟಿಸ್ತಾ ಇದೆ, ಎವ್ರಿ ಒನ್ ರಿಸರ್ಚ್ ಆಗಿ ಹೋಗಿದೆ. ಕೇವಲಿ ಗಮ್ಯ ಅಂದ್ರೆ ಕೇವಲಿಗಳೇ ರಿಸರ್ಚರ್ ಇದಾರಲ್ಲ, ಸಂಶೋಧನೆ ಮಾಡಿ ಹೇಳಿದವರಲ್ಲಿ ಮಹಾವಿಜ್ಞಾನಿ ಅವರೇ ಇದ್ದಾರೆ. ಇದೆ ರಿಸರ್ಚ್ ಇದೆ, ಹೀಗಿದೆ ವ್ಯವಸ್ಥಾ, ಹೀಗಿದೆ. ಆದ್ರೆ ಎಷ್ಟು ಸೂಕ್ಷ್ಮ ವಿಷಯಗಳನ್ನು ಕೂಡ ಸಹಜವಾಗಿ ಹೇಗೆ ಕೊಟ್ಟಿದ್ದಾರೆ ನಮ್ ಕಡೆ ಅಂತಂದ್ರೆ ನಾವ್ ಅರ್ಥ ಮಾಡ್ಕೋಬೇಕು. ನಾವು ಅವರ ಜೀವಾಣಿ ಮೇಲೆ ಶ್ರದ್ಧೆ ಇಟ್ಟು ನಂಬಬೇಕು, ಅಷ್ಟೇ ಮುಖ್ಯ. ಇದು ನಂಬೋದೇನ್ ಅವಶ್ಯಕತೆ ಇಲ್ಲ, ಅದು ವ್ಯವಸ್ಥೆ ಇದು ಸಿದ್ಧವಾಗಿ ಬಿಟ್ಟಿದೆ. ಇದು ಪ್ರೂವ್ಡ್, ಸಿದ್ಧಾಂತ ಅಂದ್ರೆ ಪ್ರೂವ್ಡ್. ನಾವು ಪ್ರೂವ್ ಮಾಡ್ಲಿಕ್ಕೆ ನಾವು ಪ್ರೂವ್ ಮಾಡ್ಲಿಕ್ಕೆ ಆಗಲ್ವಲ್ಲ ಬೇರೆ. ಹಾಗಾಗಿ ಈಗ ನಾವು ಬಿಡ್ರಿ ಯಾವುದೇ ಈಗ ಜಸ್ಟ್ ಇರುವಂತ ಯಾವ್ದಾದ್ರು ಒಬ್ಬ ಸೈಂಟಿಸ್ಟ್ ಅಂತ ತಗೋರಿ, ಅಥವಾ ಇಂಜಿನಿಯರ್ ತಗೋರಿ, ಅಥವಾ ಡಾಕ್ಟರ್ ತಗೋರಿ. ಅವ್ರು ಯಾರೋ ಒಬ್ರು ಎಲ್ಲೋ ಲ್ಯಾಬೊರೇಟರಿದಲ್ಲಿ ಪ್ರೂವ್ ಮಾಡಿದ್ದನ್ನೇ ನಾವು ನಂಬಿದೇವ್ ತಾನೇ ಇಲ್ಲಿ. ಪ್ರಯತ್ನ ಪಟ್ಟು ಮಾಡ್ತೀವಿ, ಸಾಧ್ಯವಿದೆ. ನಾವೇ ಸ್ವತಃ ಪ್ರೂವ್ ಮಾಡ್ಲಿಕ್ಕೆ ಯಾರಾದ್ರೂ ಮನೆಯಲ್ಲಿ ವಿಮಾನ ತಯಾರು ಮಾಡಿ ನೋಡಿದೇವಾ? ಅಲ್ಲ, ನಾವು ಪ್ರಯತ್ನ ಪಟ್ರೆ ಆಗುತ್ತದೆ. ನಾವು ಯಾರಾದ್ರೂ ಚಂದ್ರನ ಮೇಲೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವಾ ಮನೆಯಲ್ಲಿ? ನಾವು ಪಟ್ಟಿಲ್ಲ, ಬೇರೆಯವ್ರಿಗೆ ಪಟ್ಟಿದ್ದಾರೆ ಪ್ರಯತ್ನ. ಬೇರೆಯವರು ಪಟ್ಟಿದ್ದನ್ನೇ ನಾವು ಇಲ್ಲಿ ಇದು ರಿಸರ್ಚ್ ಆಗಿದೆ ಅಂತ ಒಪ್ಕೊಂಡಿದ್ದೇವೆ ತಾನೆ. ಹಾಗೇನೆ ಕೇವಲಿ ಭಗವಾನರು ಮೊದಲು ಆಲ್ಮೋಸ್ಟ್ ರಿಸರ್ಚ್ ಮಾಡಿ ತಿಳಿದು ಬಿಟ್ರು ಅವರು. ಅದನ್ನ ಅವರ ಅಸಿಸ್ಟೆಂಟ್ ರಿಸರ್ಚರ್ಸ್ ಇರ್ತಾರಲ್ಲ ಅವರಿಗೆ ಹೇಳಿಕೊಟ್ರು. ಅವರಿದ್ದವರು ಅವ್ರ ಅಸಿಸ್ಟೆಂಟ್ಸ್, ಅವರಿದ್ದವರು ಅವ್ರ ಅಸಿಸ್ಟೆಂಟ್. ಹಾಗೆ ರಿಸರ್ಚ್ ನ ಥೆರಾಟಿಕಲ್ ಪಾರ್ಟ್ ಹಾಗೇನೆ ಬರ್ತಾ ಇದೆ ಇವತ್ತಿಗೂ ಕೂಡ. ಅದನ್ನ ಯಾರ್ಯಾರು ಪಕ್ಕಾ ರಿಸರ್ಚ್, ಆ ಗುರುಗಳ ರಿಸರ್ಚ್ ದಂತೆ ಯಾರ್ಯಾರು ಪಕ್ಕಾ ರಿಸರ್ಚ್ ಮಾಡಿದ್ದಾರೆ ಅವರು ಕೂಡ ಸುಪ್ರೀಂ ರಿಸರ್ಚರ್ ಆಗಿ ಹೊರಗೆ ಬಂದಿದ್ದಾರೆ, ಮಾಸ್ಟರ್ಸ್ ಆಗಿ ಹೊರಗೆ ಬಂದಿದ್ದಾರೆ. ನಾವು ಪ್ರೂವ್ ಮಾಡ್ಬೇಕು ಅಂತಂದ್ರೆ ನಾವು ಕೇವಲಿಗಳು ಆಗ್ಬೇಕು. ಅವ್ರು ಯಾವ ಮಾರ್ಗ ಇಟ್ಕೊಂಡು ಹೇಳಿದಾರಲ್ಲ ಆ ಮಾರ್ಗದಲ್ಲಿ ನಾವು ಅದನ್ನ ಪ್ರೂವ್ ಮಾಡಿ ನೋಡ್ಬೇಕು. ಅಂದಾಗ ನಾವು ಅದು ಸಿದ್ಧವಾಗಿ ಪ್ರತ್ಯಕ್ಷವಾಗಿ ಪ್ರೂವ್ ಮಾಡಿ ತಿಳ್ಕೊಂಡಂಗ ಆಗ್ತದೆ. ಸರಿ. 4 ಅವಿರತ ಸಂಯುಕ್ತ ಗುಣಸ್ಥಾನ ನಿವೃತ್ತಿ ಅಪರ್ಯಾಪ್ತಕ. ಔಪಶಮಿಕ 1
ಶಾಯಿಕ 1, ಶಾಯೋಪಶಮಿಕ 12, ಉದಯಿಕ 19, ಪರಿಣಾಮಿಕ 2, ಒಟ್ಟು 35 ಭಾವಗಳು. ಇನ್ನು ಮೂರನೇ ಗುಣಸ್ಥಾನದಲ್ಲಿ ಜನ್ಮನೂ ಇಲ್ಲ, ಮರಣನೂ ಇಲ್ಲ. ಹಾಗಾಗಿ ಅಲ್ಲಿ ಅಪರ್ಯಾಪ್ತಕದ ಪ್ರಶ್ನೆಯೇ ಬರೋದಿಲ್ಲ. ಅದಾದ ಮೇಲೆ ನಾಲ್ಕನೇ ಗುಣಸ್ಥಾನದಲ್ಲಿ ಜನ್ಮನೂ ಇದೆ, ಮರಣನೂ ಇದೆ. ಹಾಗಾಗಿ ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ನಿರ್ವೃತ್ತಿ ಅಪರ್ಯಾಪ್ತಕದಲ್ಲಿ ಇನ್ನೂ ಪರ್ಯಾಪ್ತಿ ಪೂರ್ಣ ಆಗುವಕ್ಕಿಂತ ಮುಂಚೆ ಇರುವಂತಹ ಜೀವರದ್ದು ಭಾವಗಳನ್ನ ಹೇಳ್ತಾರೆ. ಔಪಶಮಿಕ ಭಾವಗಳು ಒಂದಿರಬಹುದು, ತಿಳಿದ್ರಿ? ಯಾವ ಅಪೇಕ್ಷೆಯಲ್ಲಿ ಇರಬಹುದು? ಯಾರು ದ್ವಿತೀಯೋಪಶಮ ಸಮ್ಯಕ್ತವುಳ್ಳ ಜೀವರು ವೈಮಾನಿಕ ದೇವರಾಗಿ ಜನ್ಮ ತಾಳ್ತಾ ಇದ್ದಾರೆ, ಅಲ್ಲಿ ವೈಕ್ರಿಕ ಮಿಶ್ರಕಾಯ ಯೋಗದಲ್ಲಿ ಉಪಶಮ ಸಮ್ಯಕ್ತ್ವ ಇರಲು ಸಾಧ್ಯ. ಆ ಅಪೇಕ್ಷಾದಲ್ಲಿ ನಿರ್ವೃತ್ತಿ ಅಪರ್ಯಾಪ್ತಕದಲ್ಲಿ ಅವಿರತ ಸಮ್ಯಕ್ತ್ವದ ಗುಣಸ್ಥಾನದಲ್ಲಿ ದ್ವಿತೀಯೋಪಶಮದ ಅಪೇಕ್ಷಾದಿಂದ ಉಪಶಮ ಸಮ್ಯಕ್ತ್ವ ಭಾವ ಬಂದಿದೆ ಅಂತ ಹೇಳಿದ್ದಾರೆ. ಉಳಿದ ಯಾವ ಕಡೆನೂ ಬರೋದಿಲ್ಲ ಅದು ಅಪರ್ಯಾಪ್ತಕ ಅವಸ್ಥೆಯಲ್ಲಿ. ದೇವತೆಗಳು ಮನುಷ್ಯರಾಗುವಾಗ ದ್ವಿತೀಯೋಪಶಮ ಬರುವುದಿಲ್ಲ, ಮನುಷ್ಯರು ತಿರಿಯಂಚರಾಗುವಾಗ ದ್ವಿತೀಯೋಪಶಮ ಬರುವುದಿಲ್ಲ, ಅಥವಾ ಯಾವುದೇ ಉಪಶಮ ಹೋಗುವುದಿಲ್ಲ, ಬರುವುದಿಲ್ಲ. ಇರುವುದು ಒಂದೇ ಕಡೆ ಇದೆ. ಮನುಷ್ಯರು ಯಾರು ದ್ವಿತೀಯೋಪಶಮ ಸಮ್ಯಕ್ ದೃಷ್ಟಿ ಜೀವರು ದ್ವಿತೀಯೋಪಶಮ ಸಮ್ಯಕ್ತ್ವದ ಜೊತೆಗೆ ಮರಣ ಹೊಂದಿ ವೈಮಾನಿಕ ದೇವರಲ್ಲಿ ಜನ್ಮ ತಾಳ್ತಾ ಇದ್ದಾರೆ, ಅಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇರುವಾಗ, ಅಂದ್ರೆ ವೈಕ್ರಿಕ ಮಿಶ್ರಕಾಯ ಯೋಗ ಇರುವಾಗ ದ್ವಿತೀಯೋಪಶಮ ಸಮ್ಯಕ್ತ್ವ ಇರಲು ಸಾಧ್ಯ. ಹಾಗಾಗಿ ಔಪಶಮಿಕ ಭಾವಗಳಲ್ಲಿ ಒಂದು ಸಮ್ಯಕ್ತ್ವ ಭಾವ ಹೇಳಿದ್ದಾರೆ. ತಿಳಿತು? ಅಪರ್ಯಾಪ್ತಕ ಅವಸ್ಥೆಯಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಕ್ಷಾಯಿಕ ಸಮ್ಯಕ್ತ್ವವು ಒಂದು ಭಾವ ಇರಲು ಸಾಧ್ಯ. ಈಗ ದೇವತೆಗಳಲ್ಲಿರುವ ಜೀವರು ಕೂಡ ಕ್ಷಾಯಿಕ ಸಮ್ಯಕ್ ದೃಷ್ಟಿಗಳು. ಮನುಷ್ಯರಲ್ಲಿ ಜನ್ಮ ತಾಳ್ತಾರೆ, ಆವಾಗಲೂ ಇದೆ. ಮನುಷ್ಯರಲ್ಲಿರುವವರು ದೇವತೆಗಳಲ್ಲಿ ಜನ್ಮ ತಾಳ್ತಾರೆ, ಆವಾಗಲೂ ಇದೆ. ಹೀಗೆ ಆಮೇಲೆ ನರಕದಲ್ಲಿ ಜನ್ಮ ತಾಳಬಹುದು, ಭೋಗಭೂಮಿಯ ತಿರಿಯಂಚರಲ್ಲೂ ಜನ್ಮ ತಾಳಬಹುದು, ಆವಾಗಲೂ ಇದೆ ಕ್ಷಾಯಿಕ ಸಮ್ಯಕ್ತ್ವ ಭಾವ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಏನೇನಾಗಬಹುದು? ಜ್ಞಾನದಲ್ಲಿ 3 ಜ್ಞಾನ ಭಾವಗಳಿರಬಹುದು. ಮತಿ ಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ ಅಪರ್ಯಾಪ್ತಕ ಅವಸ್ಥೆಯಲ್ಲಿ. ಅಜ್ಞಾನ ಭಾವದಲ್ಲಿ ಒಂದೂ ಇಲ್ಲ, ಯಾಕಂದ್ರೆ ಅವಿರತ ಸಮ್ಯಕ್ತ್ವ ಇದೆ, ಕ್ಷಾಯೋಪಶಮಿಕದ ಅಜ್ಞಾನ ಇರುವುದಿಲ್ಲ. ದರ್ಶನದಲ್ಲಿ ಕೂಡ 3 ಭಾವಗಳಿರಬಹುದು, ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳ 5 ಇರಬಹುದು. ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತವೂ ಇರಬಹುದು, ಚಾರಿತ್ರ ಇರುವುದಿಲ್ಲ, ಸಂಯಮ ಇರುವುದಿಲ್ಲ. ಎಲ್ಲ ಸೇರಿ ಎಷ್ಟು ಭಾವ ಆಗಬಹುದು? ಇದು 12 ಕ್ಷಾಯೋಪಶಮಿಕ ಭಾವಗಳಾಗಬಹುದು. ಇನ್ನು ಔದಯಿಕ ಭಾವಗಳಲ್ಲಿ 4 ಗತಿಗಳಲ್ಲಿ ಸಮ್ಯಕ್ ದೃಷ್ಟಿ ಜೀವ ಹೋಗಲು ಸಾಧ್ಯ. ಹಾಗಾಗಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ 4 ಔದಯಿಕ ಭಾವಗಳು ಆಗಲು ಸಾಧ್ಯ. ಕಷಾಯಗಳ 4 ಇದೆ: ಕ್ರೋಧ, ಮಾನ, ಮಾಯ, ಲೋಭ. ವೇದಗಳಲ್ಲಿ ತ್ರಿವೇದದಲ್ಲಿ ಜನ್ಮ ಆಗುವುದಿಲ್ಲ, ಹಾಗಾಗಿ 2 ವೇದಗಳಲ್ಲಿ ಜನ್ಮ ಆಗ್ತದೆ. ನರಕದ ಅಪೇಕ್ಷಾದಿಂದ ನಪುಂಸಕ ವೇದ, ಉಳಿದ ಅಪೇಕ್ಷಾದಿಂದ ಪುರುಷ ವೇದ. ಭಾವವೇದ ಇರೋದಿಲ್ಲ ಬೈಜಿ? ಭಾವವೇದ ಇದು ಭಾವಗಳ ಚರ್ಚೆ ಇದೆ ತಾನೆ, ಇದು ಭಾವಗಳದ್ದೇ ಹೇಳ್ತಿದ್ದಾರೆ ಅವರು. ಸ್ತ್ರೀವೇದ ಇರೋದಿಲ್ಲ, ತ್ರಿವೇದ ಉದಯಕ್ಕಿರುವುದಿಲ್ಲ. ಜನ್ಮ ಆದ್ಮೇಲೆ ಜನ್ಮ ಆದ್ಮೇಲೆ ಸಮ್ಯಕ್ತು ಸಹಿತನೇ ಹೋಗ್ತಿದೆ ಅಂತಂದ್ಮೇಲೆ ಜನ್ಮ ಆದ್ಮೇಲೆ ಅದಕ್ಕೆ ಏನಾಗ್ಬೋದು ನೀವೇ ಹೇಳಿ. ನರಕದಲ್ಲಿ ಜನ್ಮ ಆಗಿದೆ ಅಂದ್ರೆ ನಪುಂಸಕನೇ ಆಗುತ್ತೆ. ಅಲ್ಲ ಬೈಜಿ? ಹಾ, ಇನ್ನ
ದೇವಲೋಕದಲ್ಲಿ ಜನ್ಮ ಆಗ್ತಿದೆ ಅಂದ್ರೆ ಅಲ್ಲಿ ಏನಾಗ್ಬೋದು ಸಮ್ಯಕ್ ದೃಷ್ಟಿ ಜೀವ. ಪುರುಷನೇ. ತಿರ್ಯಂಶ ಆಗ್ತಿದೆ ಭೂಮಿಯಲ್ಲಿ ಅಂದ್ರೆ ಪುರುಷನೇ. ಅಲ್ಲ ಭಾವದಿಂದ ಇದು ದ್ರವ್ಯದಿಂದ ಮಾತ್ರ ಹೇಳ್ತಾ ಇದ್ದಾರಾ ಅಂತ ಕೇಳ್ತಾ ಇದ್ದೀನಿ. ನೋಡಿ, ಜನ್ಮದ್ದು ಬಾಹ್ಯದಲ್ಲಿ ಕಂಡು ಬರೋದು ಎಲ್ಲರಿಗೂ ಸರ್ವಸಾಮಾನ್ಯ ಇರ್ತದೆ. ಸ್ತ್ರೀ ಅಂದ್ರೆ ಸಮ್ಯಕ್ತ್ವದ ಜೊತೆಗೆ ಹೋಗುವಂತ ಜೀವ ಯಾವಾಗ್ಲೂ ಕೂಡ ಪುರುಷನೇ ಆಗ್ತದೆ, ಇದು ಪಕ್ಕಾ ನಿಯಮ ಇದೆ. ಆದರೆ ನರಕದ ಅಪೇಕ್ಷಾದಿಂದ ಪಕ್ಕ ಇಲ್ಲ. ಅಲ್ಲಿ ನರಕದ ಅಪೇಕ್ಷಾದಿಂದ ದ್ರವ್ಯದಿಂದಲೂ ನಪುಂಸಕನೇ ಆಗಿರ್ತದೆ. ಇದು ಸಹಜವಾದ ದಾರಿ. ಸಹಜವಾದ ದಾರಿ ಯಾವುದು? ಪುರುಷ ಆಗೋದು. ನಪುಂಸಕ ಏನಿದೆ ಅದು ನರಕ ಬಂದಿರದ ಅಪೇಕ್ಷಾದಿಂದ. ಇನ್ನು ಭಾವದಲ್ಲಿ ಸ್ತ್ರೀ ಭೇದ ಇರುವುದಿಲ್ಲ. ದ್ರವ್ಯದಿಂದ ಗೊತ್ತಿದೆ, ಯಾವ ಜೀವ ಸಮ್ಯಕ್ತ್ವ ಸಹಿತ ಹೋಗಿ ಜನ್ಮ ತಾಳ್ತಿದೆ ಅದು ನಿಯಮದಿಂದ ಸ್ತ್ರೀ ಆಗುವುದಿಲ್ಲ, ಇದು ದ್ರವ್ಯದಿಂದ ಗೊತ್ತಿದೆ. ಇಲ್ಲಿ ಭಾವದ್ದು ಕೂಡ ಹೇಳ್ತಿದ್ದಾರೆ, ಜನ್ಮ ಸಹಿತ ಸಮ್ಯಕ್ತ್ವದ ಜೊತೆಗೆ ಜನ್ಮ ತಾಳುವ ಜೀವ ಸ್ತ್ರೀ ವೇದ ಭಾವದಲ್ಲಿ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ತಿಳಿದ್ರಿ? ಜನ್ಮ ಮಾತ್ರ ಇರೋದಿಲ್ಲ. ಜನ್ಮದ ಜೊತೆಗೇನೆ ಇಲ್ಲ ಅಂತಂದ್ರೆ ಜನ್ಮ ಆದ್ಮೇಲೂ ಇಲ್ಲ. ಇನ್ನು ಹಿಂಗಾಗ್ಬೋದು. ಇನ್ನು ಸಮ್ಯಕ್ ದರ್ಶನ ಇಲ್ಲದೆ ಜನ್ಮ ಆಗಿದೆ, ಆ ಜೀವದಲ್ಲಿ ಯಾವ್ದು ಬೇಕಾದ್ರೂ ಭಾವ ಇರ್ಬೋದು, ಅದು ಆಮೇಲೆ ಭಗವಾನ್ ಆಗ್ಲಿಕ್ಕೆ ಅಂತ ತೊಂದ್ರೆ ಇಲ್ಲ. ತಿಳಿದ್ರಿ? ಅದೇ ಅವ್ರ ಜನ್ಮತಃ ಸಮ್ಯಕ್ ದೃಷ್ಟಿ ಇಲ್ಲದ ಪ್ರಸಂಗ ಆಮೇಲೆ ಸಮ್ಯಕ್ ದೃಷ್ಟಿ ಆಗಿರ್ತಾರೆ. ಆಪೇಕ್ಷೆಯಿಂದ 3 ಭಾವ ಬರುತ್ತೆ. 3 ಭಾವಗಳು ಯಾವ ಬೇಕಾದ್ರೂ ಇರಬಹುದು. ಸಮ್ಯಕ್ ದರ್ಶನದ ಜೊತೆಗೆ ಹೋಗ್ತಿದೆ ಅಂದ್ರೆ ಅಲ್ಲಿ ರೂಲ್ಡ್ ಅಪ್ಲೈ. ಮಿಥ್ಯಾ ದರ್ಶನ ಇರುವುದಿಲ್ಲ. ಅಜ್ಞಾನ ಭಾವ ಇದೆ, ಅಸಂಯಮ ಭಾವ ಇದೆ, ಅಸಿದ್ಧತ್ವ ಭಾವ ಇದೆ. ಲೇಷಗಳಲ್ಲಿ ಎಲ್ಲಾ ಲೇಷಗಳು ಇವೆ. ಎಷ್ಟಾಯ್ತು ಉದಯಿಕ ಭಾವ? 19 ಇನ್ನು ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ ಭವ್ಯತ್ವ ಎರಡೇ ಇರ್ತದೆ. ಎಲ್ಲ ಸೇರಿಸಿ ಎಷ್ಟಾಯ್ತು? 35 ಭಾವಗಳು ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಆಗಲು ಸಾಧ್ಯ. ತಿಳಿತು? ಈಗ ಜನಮಾನ ಹೇಳಿ ಆಮೇಲೆ ಚರ್ಚೆ ಮಾಡುವ. ಇವತ್ತಿಗೆ ವಿಷಯ ಇಷ್ಟು ಸಾಕು. ಏನಾದ್ರು ಚರ್ಚೆ ಆಮೇಲೆ ಮಾಡುವ. ಸಿರಿಜಿಣವಾಣಿ ಜಗ ಕಲ್ಯಾಣಿ ಜಗಜನ ಮದತಮ ಮೋಹ ಹರಿ ಜನಮಣ ಹಾರಿ ಗಣಹರ ಹಾರಿ ಜಮ್ಮ ಜರಾ ಭವರೋಗ ಹರಿ ತಿಥಯ ರಾಣಂ ದಿವ್ಯ ಜೋಣಿಂ ಜೋ ಪಡಯಿ ಸುಣಯಿ ಮಯ್ಯೆ ಧಾರಯಿ ನಾಣಂ ಸುಖಮಣಂತಂ ಧರ್ಯ ಸಾಸದ ಮುಖ ಪದಂ ಪಾವಯಿ ಸಾಸದ ಮುಖ ಪದಂ ಪಾವಯಿ. ಜೈ ಬೋಲೋ ಜಿಣವಾಣಿ ಮಾತಾ ಕಿ ಜೈ. 9 ಸಲ ನಮೋಕಾರ ಮಂತ್ರ.